Hello guys, welcome back to another GTA one video. So PR hashtag gaming ಜಾಯ್ನ್ ಆಗಿದ್ದಕ್ಕೆ ಗಬ್ಬರ್ ನನಗೆ ಒಂದು ದೊಡ್ಡ ಹುಡ್ ಗಿಫ್ಟ್ ಮಾಡಿದ್ದಾನೆ. ಆ JSF ಫುಡ್ ಹೆಂಗಿದೆ ಅಂತ ನೋಡ್ಬೇಕಾದ್ರೆ ನೀವು ಈ ವಿಡಿಯೋ ಪೂರ್ತಿ ನೋಡ್ಬೇಕು. ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ಲೆಟ್ಸ್ ಬಿಗಿನ್ ದ ವಿಡಿಯೋ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಆಫ್ GTA 5 ರೋಲ್ ಪ್ಲೇ. ಗೈಸ್, ನಿಮ್ಮೆಲ್ಲರಿಗೂ ಗೊತ್ತು ನಾನು ಮೈಕಲ್ ಅವ್ರ ಆಪೋಸಿಟ್ ಆಗಿದ್ದೀನಿ. ನಾನು ಗಬ್ಬರ್ ಅವ್ರ ಗ್ಯಾಂಗ್ ಸೇರ್ಕೊಂಡಿದ್ದೀನಿ. ಲಾಸ್ಟ್ ಎಪಿಸೋಡ್ ನೀವು ನೋಡಿದ್ರೆ ಅಕಿರ ಜೊತೆ ಮಾತಾಡಿ ನಾನು ಗ್ಯಾಂಗ್ ಸೇರ್ಕೊಳ್ಳೋಕೆ ಒಪ್ಕೊಂಡಿದ್ದೀನಿ. ನಾನು ಯಾಕೆ ಈ ಡಿಸಿಷನ್ ಮಾಡಿದ್ದೀನಿ ಅಂದ್ರೆ ಒಂದು ಗ್ರೀನ್ ಕಲರ್ ಗ್ಯಾಂಗಿಗೆ ಲೀಡರ್ ಮಾಡಿರೋದು ಬಿಟ್ರೆ ಬೇರೆ ಏನು ಮಾಡೇ ಇಲ್ಲ. ಇನ್ನು ಮಿಕ್ಕಿದೆಲ್ಲ ನಾನೇ ಮಾಡಿದ್ದೀನಿ. ನಾನು ನಾಯಿ ತರ ದುಡ್ದು ನಿಯತ್ತಾಗಿ ಎಷ್ಟಾಗ ದುಡ್ಡು ಕೌಂಟ್ ಮಾಡಿ 50% ದುಡ್ಡು ಕೊಡ್ತಾ ಇದೆ. ಇದಕ್ಕಿದ್ದಾಗೆ ಬಂದು 65% ಮಾಡಿದ್ರು. ಓಕೆ, 65% ಕೊಡೋಣಂತೆ. ಬಟ್ ಏನ್ ಲಾಭ? ನಾನು ಈ ಕಡೆ ನಮ್ಮ ಕೆಲಸದವ್ರಿಗೂ ನೋಡ್ಕೋಬೇಕು, ಈ ಕಡೆ ನಂದು ನೋಡ್ಕೋಬೇಕು. ಇನ್ನು ಮಿಕ್ಕೋ ದುಡ್ಡಲ್ಲಿ ನನ್ನ ಕಾರ್ ಪೆಟ್ರೋಲ್ಗೆ ಆಗ್ತಿರಲ್ಲ. ಬಟ್ ದುಡ್ಡು ಮಾಡಿದ್ದೆ ನಾನು, ಯಾಕಂದ್ರೆ ನನ್ನ ಬಿಸ್ನೆಸ್ ನಾನು ಎಲ್ಲ ಕ್ಲೈಂಟ್ಗೆಲ್ಲ ಹಿಡ್ದು ಫೇಕ್ ಮನಿನ ಡಿಸ್ಟ್ರಿಬ್ಯೂಟ್ ಮಾಡಿ ದೊಡ್ಡ ದೊಡ್ಡ ಬಿಸ್ನೆಸ್ ಮನಿಗೆಲ್ಲ ಇದು ಮಾಡಿ ಎಲ್ಲ ಮಾಡಿದೆ. ನನಗೋಸ್ಕರ ಒಂದು ಲಾರಿ ತಗೊಂಡೆ, ಒಂದು ಬಿಸ್ನೆಸ್ ಆಫೀಸ್ ಓಪನ್ ಮಾಡಿದೆ. ಅಂಡ್ ಈ ಮ್ಯಾನ್ಷನ್ ತಗೊಂಡ ಈ ಡಿಸಿಷನ್ ಮಾಡಿದ್ದೀನಿ ನಾನು. ಯಾಕಂದ್ರೆ ನಾವು ಈ ಸಿಟಿಯಲ್ಲಿ ಮಾಫಿಯಾ ಮಾಡುತ್ತೆ. ನಾನು ಅಕ್ಕಿರ ಗಬ್ಬರ್ದು ನೋಡಿ ಹೆಂಗ್ ನಡೀತಾ ಅಂದ್ರೆ ಅಂದ್ರೆ ಒಳ್ಳೆ ಬೆಸ್ಟ್ ಫ್ರೆಂಡ್ ಇದ್ದಾರೆ ಅಕ್ಕಿರ. ಓಕೆನಾ, ಫಸ್ಟ್ ಸ್ಟಾರ್ಟಿಂಗ್ ನಾನು ಇದ್ದಾರೆ ನಾನು ಇದ್ದೀನಿ. ಸೊ ಅದಕ್ಕೋಸ್ಕರ ನಾವು ಪಾರ್ಟ್ನರ್ಸ್ ಆಗ್ತೀವಿ, ಇಬ್ಬರು ಸೇರ್ಕೊಂಡು ಎಕ್ಸ್ಪೀರಿಯನ್ಸ್ ಕೊಡ್ತೀವಿ. ಅಂಡ್ ಗಬ್ಬರ್ ಇಂಗ್ಲಿಷ್ ಪೀಡಿಯಲ್ ಇದ್ದಾರೆ, ಪೀಡಿಯಲ್ ಪೊಲೀಸ್ ಕೆಲಸ ಕೈ ಆರಾಮಾಗಿ ಬಿಸ್ಕೋಬಹುದು. ನಾವು ಮೈಕಲ್ ಲೆಟರ್ ಅಂತ ಅದು ಹೋಗುತ್ತೆ. ಅಂಡ್ ನಾವೇ ಬೇರೆ ಗ್ಯಾಂಗ್ ಮಾಡ್ಬೋದು. ಬೇರೆ ಈಗ ಮೈಕಲ್ ಹೆಂಗೆ ಗ್ರೀನ್ ಕಲರ್, ವೈಟ್ ಕಲರ್, ಚಿಕ್ಕ ಬ್ಲಾಕ್ ಕಲರ್ ಗ್ಯಾಂಗ್ ಮಾಡ್ಬೋದು. ಅಥವಾ ನಾನು ಅಕ್ಕಿರ ಇಬ್ಬರು ಸೇರ್ಕೊಂಡು ಮಾಫಿಯಾ ಆಗ್ತೀವಿ. ನಮ್ಮ ಕಡೆ ಒಂದಿಷ್ಟು ಗ್ಯಾಂಗ್ ಮಾಡ್ತೀವಿ. ಆ ಗ್ಯಾಂಗೆಲ್ಲ ನಾವೇ ಮಾಫಿಯಾ ಆಗ್ತೀವಿ. ಅಂಡ್ ನಮ್ಮ ಕಡೆಯಿಂದ ಪ್ರೆಸಿಡೆಂಟ್ ಆಗ್ತಾರೆ ಯಾರೋ ಬೆಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಾವು ಕೇಳ್ಕೊಂಡಿದ್ರು ಅವತ್ತು ನಾಗಲ್ಲ ಅಂತ ಇದೆ. ಇವತ್ತು ನಾನೇ ಹೋಗಿ ಅಪ್ರೋಚ್ ಮಾಡೋದು, ಕೇಳಬೇಕು ಬೆಲ್ಲವರೇ ಬರೀ ಸಪೋರ್ಟ್ ಮಾಡ್ತೀನಿ, ನಿಮಗೆ ಏನು ಬೇಕು ಅಂದ್ಬಿಟ್ಟು ಅವ್ರು ಕರ್ಕೊಂಡು ಹೋಗಿ ಅಕ್ಕಿರಾಗೆ ಮತ್ತೆ ಗಬ್ಬರಿಗೆ ಮೀಟ್ ಮಾಡಿಸಿ ಮಾತಾಡಬೇಕು. ನಾವು ಊರಿನ ಸೇರ್ಕೊಂಡು ಬೆಲ್ಲಿನ ಸಪೋರ್ಟ್ ಮಾಡ್ತೀವಿ ಅಂತ ಫಸ್ಟ್ ಮೀಟಿಂಗ್ ಮಾಡಬೇಕು. ಫೋನ್ ಮಾಡ್ತೀನಿ, ಎಲ್ಲಿ ಮೀಟಿಂಗ್ ಏನು ಅರೇಂಜ್ ಮಾಡೋದು ನೋಡೋಣ. ಅದಕ್ಕೆ ಮುಂಚೆ ಬೆಲ್ಲ ಮಾಡಬೇಕು. ಯಾವುದೋ ಡೈಮಂಡ್ ತೆಗೆದುಕೊಳ್ಳಲ್ಲ, ಅವ್ರು ಪೊಲೀಸರು ಈಗ ಮುಖ ಫಾಲೋ ಮಾಡಿದ್ರು. ಅವ್ರು ಚಾಪರ್ ಬಂದು ಕಾಪಾಡಿ ನನಗೆ ಹೆಲ್ಪ್ ಮಾಡಿದ್ರು. ಬಟ್ ನಾನು ಮತ್ತೆ ಹೆಲ್ಪ್ ಮಾಡೋದಿಲ್ಲ. ಸೊ ಈ ರೀತಿ ಹೆಲ್ಪ್ ಮಾಡೋಣ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಬೆಲ್ಲವರೇ ಪ್ರೆಸಿಡೆಂಟ್ ಆದರೆ ನಮ್ಗೆ ಒಳ್ಳೆಯದು, ಗಬ್ಬರಿಗೆ ಒಳ್ಳೆಯದು, ಅಕ್ಕಿರ ಒಳ್ಳೆಯದು, ಎಲ್ಲರೂ ಒಳ್ಳೆಯದು. ಯಾಕಂದ್ರೆ ಪ್ರೆಸಿಡೆಂಟ್ ನಮ್ಮ ಕರೀತಾರೆ, ಈ ಕಡೆ ಪಿಡಿ ಕಡೆಯಿಂದ ನಮ್ಮ ಕರೀತಾರೆ, ಈ ಕಡೆ ಗ್ಯಾಂಗ್ ಮೆಂಬರ್ಸ್ ನಾನು ಮತ್ತೆ ಅಕ್ಕಿರ ಹೇಳ್ತೀವಿ. ನಾವು 4 ಜನ ಒಟ್ಟಿಗೆ ಈ ಸಿಟಿಯಲ್ಲಿ ಮೈಕಲ್ ಎಲ್ಲ ಲೆಟರ್ ಎಲ್ಲ ಫ್ರಾಂಕ್ಲಿನ್ ಎಲ್ಲ ಡ್ರೈವರ್ ಇಲ್ಲ ಗೈಸ್, ಎಲ್ಲರೂ ಕಟ್ ಹಾಕೋದು. ಅಂಡ್ ನಾವೇ ದೊಡ್ಡ ಮಾಫಿಯಾ ಕಟ್ಬೋದು. ಸೊ ಇವಾಗ ಪಟ್ಟಕ್ಕೆ ನಾನು ಬೆಲ್ಲಿಗೆ ಕಾಲ್ ಮಾಡಬೇಕು. ಬೆಲ್ಲಿಗೆ ಕಾಲ್ ಮಾಡಿದೆ, ಕಾಲ್ ಮಾಡಿ ಏನು ಮಾಡ್ತೀರಾ ಕೇಳಿ, ಎಲ್ಲಿ ಲೊಕೇಶನ್ ಬರಬೇಕು, ಎಲ್ಲಿ ಮೀಟಿಂಗ್ ಮಾಡ್ಕೊಂಡು ಕೇಳೋಣ. ಕೇಳ್ಬಿಟ್ಟು ಅಕ್ಕಿರ ಮತ್ತೆ ಗಬ್ಬರ್ ಕಳಿಸಿ ಮೀಟಿಂಗ್ ಮಾಡಿಸಿದೆ. ಒಂದು ಇದು ಕೊಟ್ಟಿದ್ದೀನಿ, ಸ್ಕೈಲೈನ್ ಕೊಟ್ಟಿದ್ದೀನಿ, ಒಂದು ಸಫಾರಿ ಟಾಟಾ ಸಫಾರಿ ಕೊಟ್ಟಿದ್ದೀನಿ ಗಿಫ್ಟ್ ಆಗಿ. ಅಂಡ್ 60% 50% ಮನೆಗೆ ಕೊಟ್ಟಿದ್ದೀನಿ. 20 ಮಿಲಿಯನ್ 30 ಮಿಲಿಯನ್ ಅಷ್ಟು ರಿಟರ್ನ್ ಆಗಿ ಏನ್ ಸಿಕ್ಕಿದೆ ಹೇಳ್ರಿ, ಪೈಲ್ವಾನ್ರಾಗ ಅದ್ ಮಾಡು, ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ. ಅಂಡ್ ಮೊನ್ನೆ ಬ್ಯಾಂಕ್ ರಾಬರಿ ಮಾಡಿದ್ವಿ, ಅಲ್ಲಿ ಪೈಲ್ವಾನ್ರಾಗ ಹೊಂಟೋಗುವಂತ ಕಳ್ಸೇ ಬಿಟ್ಟು ನನ್ನ, ಅದು ದುಡ್ಡು ಕೊಟ್ಟಿಲ್ಲ ನನಗೆ. ಎಲ್ಲ ಚಿಟ್ಟಿ ಹತ್ರ ಕೊಟ್ಟು, ಚಿಟ್ಟಿ ಹತ್ರ ಕೊಟ್ಬಿಟ್ಟು ಕೊಟ್ಟು ಕಳ್ಸ್ಬಿಟ್ರು. ನನ್ಗೆ ₹1 ಸಿಕ್ಕಿಲ್ಲ ಇನ್ನೂ ಅವ್ರು ಕಾಲ್ ಮಾಡಿದ್ದಾರೆ. ಬಟ್ ನಾನು ಎತ್ತಕ್ಕೆ ಹೋಗಿಲ್ಲ ಗೈಸ್, ಯಾಕಂದ್ರೆ ನಾವು ಆಪೋಸಿಟ್ ಆಗಿದ್ದೀವಲ್ಲ. ಇವಾಗ ಎತ್ತಿ ಮಾತಾಡೋ ಸೀನೇ ಇಲ್ಲ. ಇವಾಗ ಆಪೋಸಿಟ್, ಮೈಕಲ್ ಒಂದ್ ಸೈಡು, ನಾವು ಒಂದ್ ಸೈಡು. ಮೈಕಲ್ ಅವ್ರಿಗಂತ ಈ ಸಿಟಿಯಲ್ಲಿ ಮಾಫಿಯಾ ನಡೆಸಕ್ ಬಿಡ್ಲೇಬಾರ್ದು. ನಾವು ಇನ್ಮೇಲಿಂದ ಮಾಫಿಯಾ ನಡೆಸ್ತೀವಿ, ನೀವು ನೋಡ್ತಾ ಇರ್ರಿ ಅಷ್ಟೇ. ಇವಾಗ ಏನ್ ನಡೀತಿದಿಲ್ಲ ಸ್ಟೋರಿ, ಅನ್ನದರ್ ಲೆವೆಲ್ ಇದೆ, ನೀವೆಲ್ಲ ಎಂಜಾಯ್ ಮಾಡ್ತೀರಾ. ಇವಾಗ ಪಟ್ಟಂತ ಬೆರ್ಲಿನ್ಗೆ ಕಾಲ್ ಮಾಡ್ತೀನಿ ತರ್ರಿ, ಎಲ್ಲಿದ್ರ ಅಂತ ಕೇಳ್ತೀನಿ. You want better grades, but you're busier than ever and need help to learn hard subjects more easily. Yo, what's up guys, welcome back to ಹೊಸ ಗೇಮಿಂಗ್ ವಿಡಿಯೋ. ನೀವು ಗೈಸ್ 1 hour ಬ್ಯಾಕ್ ಹಾಕಿರೋದು ನೋಡ್ತಿರ್ಬೋದು. ರಾತ್ರಿ 1 ಗಂಟೆಗೆ ನಾನು ಕ್ರೈಮ್ ಸೀನ್ ನ ಕ್ಲೀನ್ ಮಾಡಕ್ ಹೋಗ್ತಿದ್ದೀನಿ. ಎಸ್, ಆಕ್ಚುಲಿ ನನಗೂ ಸ್ವಲ್ಪ ಹೆದರಿಕೆ ಆಗ್ತಿದೆ, ಸ್ವಲ್ಪ ಜಾಸ್ತಿನೇ ಆಗ್ತಿದೆ. ಯಾಕಂದ್ರೆ ನನಗೀಗ ಟೈಮ್ ಬಂದ್ಬಿಟ್ಟು ರಾತ್ರಿ 1 ಗಂಟೆ ಆಗ್ತಾ ಬರ್ತಿದೆ. ಓಕೆ, ಗೇಮ್ ಒಳಗೆ ಹೊಂಟೇವ್ ನಾವು. ಇದು ಲೈಟ್ ಸ್ವಲ್ಪ ಯಾಕೋ ಪುಕ್ಕು ಪುಕ್ಕು ಭಾಳ ಅದಾತೈತಲ್ಲ, ತಡೀರಿ. ಓ, ಕ್ರೈಮ್ ಸೀನ್ ಕ್ಲೀನರ್ ಡೈರೆಕ್ಟೆಡ್ ಬೈ ಅಲೆಕ್ಸಾಂಡರ್. ಇವ ಯಾರ ಅಲೆಕ್ಸಾಂಡರ್ ಪಾ? ಅಲೆಕ್ಸಾಂಡರ್ ಇವ, ಅಲೆಕ್ಸಾಂಡರ್ ಅಲ್ಲ ಇವ. ಓಕೆ, ಯಾವ್ದೋ ಕಾರ್ ಒಳಗೆ ಬಂದೇವ್ ನಾವೇ. ಫೋನ್ ಎತ್. ಹಲೋ ಅಣ್ಣ, ನಮಸ್ಕಾರ, ಹೆಂಗದಿರಿ? ಇಲ್ಲೇ ಬಂದೆ ನೋಡ್ರಿ ನಾನು ಇಲ್ಲೇ. ಹಾ ಎಲ್ಲೋ ಕರ್ಕೊಂಬಂದ್ ಬಿಟ್ಟಾರಪ್ಪ. ಇನ್ನೂ ಕ್ವೆಸ್ಟ್ ಐತಿ, ತಡೀರಿ ಇದು ಓಪನ್ ಮಾಡೋಣ. ಹಾ, ಲೆಟ್ಸ್ ಗೋ. ಇದ್ರೊಳಗೆ ಹೋಗ್ಬೇಕಾ ನಾವೀಗ? ಅಯ್ಯೋ, ಏನಿದೆ? ಅಪಾರ್ಟ್ಮೆಂಟ್ ಇದೆ. ಓಕೆ ಓಕೆ ಓಕೆ, ಅಪಾರ್ಟ್ಮೆಂಟ್ ಇದೆ. ನಾ ಏನಿದಪ್ಪ ಅಂದ್ಕೊಂಡೆ. ಯಾವ್ದು ಬಾಡಿ ಕಂಡಂಗೆ ಕಾಣ್ತು. ಇಲ್ಲ ಗ್ಲಾಸ್ ಅದು. ಓಕೆ ಓಕೆ, ನಾ ಯಾಕೋ ಬಾಳದೆ ಹತ್ತೀನಿ. ಹೆದ್ರಾಕ್ ಹೋಗ್ಬಾರ್ದೆ. ಎಲ್ಲರಿಪ್ಪ ಅಪಾರ್ಟ್ಮೆಂಟ್. ಓ, ಲೆಫ್ಟ್ ಟಾಪ್ ಇಲ್ಲಿ ನಂಗೆ ಕೊಟ್ಟಾರೆ, ಶೇಡಿ ನೇಬರ್ಹುಡ್ ಅಂತ. ಕಲೆಕ್ಟ್ ಟೈಲರ್ಸ್ ಪೇಮೆಂಟ್, ಡಿಸ್ಪೋಸ್ ದ ಬಾಡೀಸಾ. ಏ, ಬಾಡೀಸ್ ಏನ್ ಡಿಸ್ಪೋಸ್ ಮಾಡಿ. ಓ ಓಕೆ, ಇಲ್ಲೆಲ್ಲೋ ಬಂದೆ ನಾನು. ಎವಿಕ್ಷನ್ ಅವೆಲ್ಲ ಗೊತ್ತಿಲ್ಲ, ಅವೆಲ್ಲ ಯಾರು ಓದ್ತಾರಪ್ಪ. ₹2 ತೆಗಿರಿ ಇದು. ಓ, ಇಲ್ಲಿ ಯಾವ್ದೋ ನೋಟ್ ಹಾಕ್ಯಾರೆ. ಇದನ್ನ ಕನ್ನಡದಾಗ ಹೇಳ್ತೀನಿ ಬರ್ರಿ ನಾನು. ಏನ್ ನನ್ನ ಮಗನೇ, ನಿನ್ನಿಂದ ನಾನು ಸಾಕಾಗಿ ಹೋಗ್ಬಿಟ್ಟಿದ್ದೀನಿ ಕಣೋ. ನಿನ್ನ ಆ ಅಸಹ್ಯವಾದ ಇಲ್ಲಿರೋದು ನೀನ್ ಒಳ್ಳೆ ನರ್ಕ ಸಿಕ್ತ. ಲೆಟ್ಸ್ ಗೋ. ಇದೇನಿದೆ? ಓಕೆ, ಬಿಸಾಕ್ದೆ ಅದನ್ನ.
ಓ ಎಷ್ಟು ಕ್ಲೀನ್ ಇಟ್ಟಾನಲ್ಪ. ನಾ ಸುಮ್ಮನೆ ಏನೇನೋ ಅನ್ಕೊಂಡ್ಬಿಟ್ಟೆ. ವೈಪ್ ಆಲ್ ದ ಬ್ಲಡ್. ಅವು ಇದೇನಿದೆ? ಓ ಶಿಟ್ ಗೈಸ್, ಭಾಳ ಸೀನ್ ಆಗೈತಿಲ್ಲ ಆಕ್ಚುಲಿ. ನೋಡಿ ಇಲ್ಲಿ ಯಾವುದೋ ಕೀ ಸಿಕ್ತು ನನಗೆ. ಏನೋ 23 ಅಂತ ಬರ್ದೈತಿ. ಕಲೆಕ್ಟ್ ಮಾಡ್ತೀನಿ ತಡೀರಿ, ಇಟ್ಕೊಂತೀನಿ. ಹಾ ಮಸ್ತ್ ಅದಾವ, ಮಶ್ರೂಮ್ಸ್ ಮಸ್ತ್ ಅದಾವ. ಇಲ್ಲೆಲ್ಲ ಗೊಂಬೆ ಗಿಂಬೆ ಏನ್ ಇಟ್ಟಾರ ಮಸ್ತ್ ಐತಿ. ಇದೇನ್ ಕ್ಯಾಂಡಲ್ ಇದೆ ಹಚ್ಚುನ? ಏ ಸುಮ್ನಿರಿಪ್ಪ. ಓ ಇಲ್ಲಿ ಕೈ ಬೇರೆ ಇಟ್ಟಾರ ಗೈಸ್. ಇದೆ ತಡೀರಿ, ಹಾರ್ಕೋತ ಓಡಾಡ್ಬೇಕು ಅನಿಸ್ತೈತೆ. ನಾನು ಇಲ್ಲಿ ತುಳಿಯಂಗಿಲ್ಲ ಇವೆಲ್ಲ. ನಾನು 2 ಅಥವಾ 3 ಹೊಡೆದೆ ಅಂತಂದ್ರೆ ಕ್ಲೀನಿಂಗ್ ಥಿಂಗ್ ಬರ್ತೈತಂತ. ಮಾಪ್ ಸ್ಪಂಜ್, ಮಾಪ್ಲೆ ಕ್ಲೀನ್ ಮಾಡ್ಬೇಕಾ? ಇದೇನ್ ಕೆಲಸ ಮಾಡ್ಸಾತಾರಪ್ಪ ಅದ ಕೈಯಲ್ಲಿ. ತಡೀರಿ, ಇವೆಲ್ಲ ಕ್ಲೀನ್ ಮಾಡೋಣ. ರಕ್ತಪಾತವನ್ನು ಕ್ಲೀನ್ ಮಾಡಿ ಬಿಡೋಣ ಗೈಸ್. ಓ ಇದೇನಿದೆ? ಏ ಮಾಪ್ ಪೂರಾ ಗಲೀಜಾಗೈತಪ್ಪ. ತಿರ್ಗಾ ವಾಪಸ್ ಅಂತ ಬ್ಲಡ್ ಎಲ್ಲ. ಶೇ ಇದನ್ನ ಹೆಂಗ್ ಕ್ಲೀನ್ ಮಾಡ್ಬೇಕು ಈ ಮಾಪನ್ನ? ಸೈ ಇಲ್ಲೂ ಹತ್ತೈತಾ? ಓ ಇಲ್ಲ ಸುಮ್ನೆ ಎಲ್ಲಾ ಕಡೆ ಹಾಳ್ಗಿಡ್ ಮಾಡ್ಗಿಡಿ ಅಂತ ತಡೀರಿಪ್ಪ. ಹಾರ್ಕೋತ ಹೋಗೋಣಂತ. ಎಲ್ಲರ ಬಕೆಟ್ ಗಿಕೆಟ್ ಇಟ್ಟಿದ್ರೆ ನೀರ್ ಗೀರ್ ಇಟ್ಟಿರಿಪ್ಪ. ಓ ಅಲ್ಲೆಲ್ಲ ಒಳಗೈತಿ ನೀರ್. ಆಕ್ಚುಲಿ ತೊಳಿಬೇಕು ನಾವು. ಹಾರ್ಕೋತ ಇದು ಏನು ಕೆಲಸ ಮಾಡ್ಸಾತಾರದ ಕೈಯಾಗ. ಇಲ್ಲ ಐತಲ್ಲ ನೀರೇ. ಓ ಶಿಟ್ ಗೈಸ್, ಏನೋ ಮಾಡಿಬಿಟ್ಟೆ ನಾ ಇಲ್ಲಿ. ಇಲ್ಲೆಲ್ಲ ರಕ್ತ ಹಚ್ಬಿಟ್ಟೆ. ಏ ನೀರ್ ಆನ್ ಮಾಡ್ರಿಪ್ಪ. 2 ರೂಪೀಸ್ ನಲ್ಲಿ ಆನ್ ಮಾಡ್ರಿ. ಇದೆ ಇಲ್ಲೇನೋ ಬಕೆಟ್ ಇಟ್ಟೆ ನಾನು. ಓಕೆ ಬಕೆಟ್ ಇಟ್ಟು ನನ್ನ ಕಡೆ. ಬಕೆಟ್ ಇಟ್ಟೆ ನಾನು. ಹಾ ಇವಾಗ ನಾನು ಸ್ಪಂಜ್ ತಗೊಂಡು ಇದನ್ನ ಇಲ್ಲಿ ಕ್ಲೀನ್ ಮಾಡ್ಬೇಕು ಅನಿಸ್ತೈತಿ. ಓಕೆ ಈಗ ಕ್ಲೀನ್ ಆಯ್ತು ಗೈಸ್ ಇದೆ ಆಕ್ಚುಲಿ. ಓಕೆ ಗಾಟ್ ಇಟ್. ಇವಾಗ ನನಗೆ ಹೆಂಗ್ ಕ್ಲೀನ್ ಮಾಡ್ಬೇಕು ಗೊತ್ತಾಯ್ತು. ಈಗ ಅಣ್ಣ ಮಾಸ್ ನೆಕ್ಸ್ಟ್ ಲೆವೆಲ್ ಮಾಡ್ತಾನೆ. ಬಕೆಟ್ ತೊಗೊಂಬೈಲಿ. ಹಾ ಬಕೆಟ್ನ ತುಳಿಬಾರ್ದಪ್ಪ ಇದು. ತಡೀರಿ, ಹಾ ಇಲ್ಲಿಡೋಣಂತೆ. ಕರೆಕ್ಟ್ ಐತಿ. ಈಗೆಲ್ಲ ಮಾಪ್ ತಗೊಂಡು ಗಸ ತಿಕ್ಬೇಕಪ್ಪ. ಓ ಶಿಟ್, ನಂದೇ ಫುಟ್ ಪಿನ್ಸ್ ಬರೋ ಅಂತಾವ್. ನಾ ತುಳಿಬಾರ್ದು ಗೈಸ್, ಅದೊಂದು ಮೇನ್ ಐತಿ. ಎಲ್ಲ ಕ್ಲೀನಾಗಿ ಮಾಡ್ಬೇಕು ಬ್ಲಡ್. ನನಗೇನು ಅನ್ಸಾಗ್ತೈತೆ ಹೇಳ್ರಿ, ಯಾವುದೋ ಬಾಯ್ ಫ್ರೆಂಡ್ ಆಗಿ ಯಾವುದೋ ಹುಡುಗಿ ಜೊತೆ ಸೇರ್ಕೊಂಡು ಗಂಡನ್ ಹೆಂಗೆ ಹೊಡೆದಾಕ್ಯಾರ ಏನಪ್ಪ ಇವೆಲ್ಲ. ಅಯ್ಯೋ ಮತ್ತೆ ಗಲೀಜಾತಲ್ಲ ಇದೆ. ತೊಳಿಬೇಕು ತಡೀರಿ. ಹಾ ಎಲ್ಲ ಕ್ಲೀನಾಗಿ ಗಸ್ ತಿಕ್ಕಿ. ಏನು ಫುಟ್ ಪ್ರಿಂಟ್ಸ್ ಇಲ್ಲೇ ಇಲ್ಲ ನಡ್ಕೊಂಡು ಹೋಗ್ಯಾನ ಗೈಸ್. ನೋಡ್ರಿ, ಈ ನನ್ನ ಮಗ ಯಾರೋ ಮರ್ಡರ್ ಮಾಡಿ. ಬಟ್ ಮನೆ ಮಾತ್ರ ಭಾಳ ಕ್ಲೀನ್ ಇಟ್ಟಾರ ನೋಡ್ರಿ. ಇಲ್ಲಿ ಇದೇನೋ ಸ್ವಲ್ಪ ಹೊರಗಡೆ ಅಂತ ಗಲೀಜ್ ಐತಿ, ಬಟ್ ಮನೆ ಕ್ಲೀನ್ ಇಟ್ಟಾನ. ಓ ಇಲ್ಲೊಂಚೂರು ಗಲೀಜ್ ಮಾಡಿದ್ನಲ್ಲ, ಇದನ್ನು ತೊಳಿಬೇಕು. ಹಾ ತೊಳೆದೆ ಅಲ್ಲ. ಹಾ ನೆಕ್ಸ್ಟ್. ಓ ಇದೇನಿದೆ ಬ್ರೋ? ಇದೇನಪ್ಪ? ಟೂತ್ ಪೇಸ್ಟ್, ಅಶ್ವಗಂಧ ಟೂತ್ ಪೇಸ್ಟ್ ನೋಡ್ರಿ ಗೈಸ್. ಇದೆ ಏನ್ ಇದ್ರಲ್ಲೇ ಮರ್ಡರ್ ಮಾಡ್ಯಾರ? ಅಸೈನ ಗ್ರೆನೇಡನ್ನ ನೀವು ಗೇಮಿಂಗ್ ಕ್ರಿಯೇಟರ್ ಜೀವನದಲ್ಲಿ ಒಂದು ದಿನ ಬೆಳಗ್ಗೆ ನಾನ್ ಎದ್ದಿದ್ರು ನಮ್ ನಾಯಿ ಎದ್ದಿರ್ಲಿಲ್ಲ. ಸರಿ ಅಂತೇಳಿ ದೇವ್ರಿಗೆ ಕೈ ಮುಗ್ದಿ ತಿಂಡಿಗೆ ಏನೇನಿದೆ ಅಂತ ನೋಡ್ಬಿಟ್ಟು ತಿಂಡಿ ತಿನ್ಕೊಂಡು PC ಆನ್ ಮಾಡಿ ಸ್ವಲ್ಪ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬಿಟ್ಟು ಎಡಿಟಿಂಗ್ ಮಾಡೋಣ ಅಂತ ಕೂತೆ. ಚಿಕ್ಕಮಂಗ್ಳೂರ್ ಫೀಲ್ಡ್ಸ್ ಅಲ್ಲಿ ಮಳೆ ಬರ್ತಿದ್ ನೋಡಿ ಸ್ವಲ್ಪ ರೆಡಿಯಾಗಿ ಗಾಡಿ ತಗೊಂಡು ನನ್ನ ಫ್ರೆಂಡ್ ಮನೆಗೆ ಹೋದೆ. ಅವನ್ನ ಕರ್ಕೊಂಡು KTM ಶೋರೂಮಿಗೆ ಹೋಗಿ ನನ್ನ ಬೈಕಿಂದ ಅಪ್ಡೇಟ್ಸ್ ತಗೊಂಡು ಎಗ್ ರೈಸ್ ತಿನ್ಕೊಂಡು ಫ್ರೆಂಡ್ ಮನೇಲೆ ಕಾಫಿ ಕುಡ್ದಿ ವಾಪಸ್ ಮನೆಗೆ ಬಂದೆ. ಬಟ್ ಅಂತ PC ಆನ್ ಮಾಡೋ ಅಷ್ಟರಲ್ಲಿ ಟಿಪಿಕಲ್ ಕನ್ನಡಿಗ ಅವರು ಡಿಸ್ಕಾರ್ಡಿಗೆ ಬಂದಿದ್ರು. ಅವ್ರು ತಮ್ನೇಲ್ ರೆಡಿ ಮಾಡೋದು ನೋಡೋ ಅಷ್ಟರಲ್ಲಿ ಡೆಸರ್ಟ್ಸ್ಗೆ ಅಂತ ಚಾಕ್ಲೇಟ್ ತಗೊಂಡ್ ಮೇಲೆ ಬಂದೆ. ಡಿಸ್ಕಾರ್ಡ್ ಅಲ್ಲಿ ಎಲ್ಲರೂ ಚಿಲ್ ಮಾಡೋ ಅಷ್ಟರಲ್ಲಿ ರಾತ್ರಿ 4 ಗಂಟೆ ಆಗೋಯ್ತು. ನಾನು ಮಲ್ಕೊಳಕ್ ಹೋಗ್ತೀನಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೋಗಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಚಿಟಿ ಬೈ ಬಾಯ್. ಬಿಸ್ಕೆಟ್ ಅಣ್ಣ ಆಯ್ತಾ 100 ಸರ್. ಓ ಇದು ಯಾಕೋ ಬೀಳೋ ಥರ ಸೂಚನೆ ಇದೆ. ಇಲ್ಲಿಗೆ ಹಾಕೊಂಡ್ಬಿಡೋದೇ ಬೆಸ್ಟು. ಬಿಸ್ಕೆಟು ನನಗಲ್ಲ, ನಮ್ಮ ರಾಕಿಗೆ. ಚಿಟ್ಟಿ ಎಲ್ಲ ದೀಪ ಚಿಟ್ಟಿ ನಿಮ್ ಮನಸ್ಸಾಗ ನೋಡ್ರಿ ಬ್ರೋ. ಯಾಕೆ ಬ್ರೋ ಸಿಗಂತಿಲ್ಲ ಬ್ರೋ? ಅದ ಹುಡ್ಕಂತೀನಿ, ಸಿಗ್ತೀನಿ. ಎಲ್ಲಿರ್ಬೋದಂದ್ರೆ ಇಲ್ಲದ ನೀವು ಚಿಟ್ಟಿ ಮ್ಯಾಲದ ಮ್ಯಾಲೂ ಇಲ್ಲ. ಎಲ್ಲಿರ್ಬೋದು ಚಿಟ್ಟಿ ಅಂತೂ ಡ್ರಾಯಿಂಗ್ನಾಗ ಸ್ಮಾರ್ಟ್ ಅದ ನನ್ಗೆ ಗೊತ್ತು. ಅವೇನ್ರಿ ಕಡ್ಗಿನಾಗಿರ್ಬೋದನ್ನ ಇಲ್ಲ, ಈ ಪೋಸ್ಟರ್ನಾಗಿರ್ಬೋದನ್ನ ಇಲ್ಲ, ಇಲ್ಲಿ ಒಳಗದನ್ನ ಇಲ್ಲ, ಇಲ್ಲಿ ಟ್ರಾಶ್ ಕ್ಯಾನಿಂದ ಇಲ್ಲ. ಚಿಟ್ಟಿನಾಗ ಚಾಲೆಂಜ್ ಮಾಡೋಣ, ಇದ್ರಾಗ ಏನ್ರ
ನಾ ಗೆದ್ದೆ ಅಂದ್ರೆ 1,000 ರೂಪಾಯಿ ಫೋನ್ ಪೇ ಮಾಡ್ತಾನಂತ ಗೆಲ್ಲಬೇಕು ನಾ. ಎಲ್ಲದ ನೀವು ಇಲ್ಲಿ ಡ್ರಾಯಿಂಗ್ನಾಗ ಏನ್ರ ಅದಾನ? ಇಲ್ಲ. ಇಲ್ಲಿ ಬರ್ಗರ್ನಾಗ ಅದಾನ? ಇಲ್ಲ. ಎಲ್ಲದನ್ ಚಿಟ್ಟಿ ಸಿಗೋಲ್ಲ ಚಿಟ್ಟಿ. ಯಾಕೋ ನನಗೆ ಭಾಳ ದೊಡ್ಡ ಬಕ್ರ ಮಾಡೋ ಅಂತ 30 ಸೆಕೆಂಡ್ ಐತೆ ಅನ್ಸಲ್. ಇಲ್ಲದ ಏನ್ ಡ್ರಾಯಿಂಗ್ ಮಾಡನ್ಪ ಚಿಟ್ಟಿಗೆ? ಏನಿದೆ? ಹೆಂಗ್ ಹುಡ್ಕಿದೀಪ ನೀನು? 1,000 ರೂಪಾಯಿ ಫೋನ್ ಪೇ ಬಂತು ನೋಡಿ ನನಗೆ. ಚಿಟ್ಟಿ GTA 6 ನ ಕನ್ನಡದ ಒಳಗೆ ಫಸ್ಟ್ ಅಂಡ್ ದ ಬೆಸ್ಟ್ ಗೇಮರ್ ಬೈ ಮಾಡ ಅಂತಾನೆ ನೋಡ್ರಿ. ಸ್ಟ್ಯಾಂಡರ್ಡ್ ಎಡಿಷನ್ ಬಂದ್ಬಿಟ್ಟ 6,000 ಐತಿ. ಇದ್ರೊಳಗೆ ನಮ್ಗೆ ಏನೇನ್ ಸಿಗ್ತೈತೆ ಅಂದ್ರೆ ಗೇಮ್ ಮಾತ್ರ ಸಿಗ್ತೈತಿ, ಗೇಮ್ ಆಟ ಆಡ್ಬೋದು. ಅದ್ರ ಜೊತೆ ವಿಂಡೇಜ್ ವೈಸ್ ಸಿಟಿ ಪ್ಯಾಕ್ ಸಿಗ್ತೈತಿ, ಡ್ರೆಸ್ ಕ್ಲೋತ್ ಹಾಕ್ಬೋದು ನಾವು ಕರೆಕ್ಟ್ ಆಗಿ ಸಿಗಂತೈತಿ. ಅಂಡ್ 1 ಮಂತ್ ಆಫ್ GTA ಪ್ಲಸ್ ಅಂತಿದೆ. ಐ ಥಿಂಕ್ PS5 ಒಳಗೆ ಆನ್ಲೈನ್ ಆಟ ಆಡಕ್ಕೆ ಯೂಸ್ ಆಗುವಂತ ಸಬ್ಸ್ಕ್ರಿಪ್ಷನ್ ಅದ, ಅದೇನ್ ಬೇಕಾಗಿಲ್ಲ ನಮ್ಗೆ. ಅಂಡ್ ನಾವು ತಗೊಳ ಅಂತಿರೋದು 7,499 ರೂಪಾಯಿ ಇದ್ದ ಅಲ್ಟಿಮೇಟ್ ಎಡಿಷನ್ ಇದೆ ತಗೊಳ ಅಂತಿರೋದು. ಇದ್ರ ಜೊತೆ ನಮ್ಗೆ ಅಲ್ಟಿಮೇಟ್ ಎಡಿಷನ್ ಅಪ್ಗ್ರೇಡ್ ಅಂತ ಇದು ಏನೇನ್ ಬರ್ತೈತೆ ಗೊತ್ತಿಲ್ಲ, ಬಟ್ ತಗೊಂಡ್ರೆ ಬೆಸ್ಟ್ ತಗೋಬೇಕಲ್ಲ, ಅದ್ರ ಸಂಬಂಧ ತಗೊಳ ಅಂತೀವಿ. ಆರ್ಡರ್ ಪ್ರೊಸೆಸ್ ಆಗ ಅಂತ ಈಗ ಎಷ್ಟಾಗೈತೆ ಅಂದ್ರೆ ಟೈಮ್ ಆಲ್ಮೋಸ್ಟ್ 12 ಗಂಟೆ ಆಗೈತೆ. ಅಂಡ್ ಪರ್ಚೇಸ್ ಆತ 146 ದಿನ 23 ತಾಸು 47 ನಿಮಿಷ ಈ ಗೇಮ್ ಬರ್ದಿದೆ. ಅಂಡ್ ಅವಾಗ ನಾ ಈ ಗೇಮ್ ಆಟಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಗೇಮ್ ಅಂತೂ ಪರ್ಚೇಸ್ ಮಾಡಿದೆ ನಾನು. ಅಂಡ್ ಈ ಗೇಮ್ ಯಾವಾಗ ಆಟ ಆಡ್ತೇನೆ ಹೇಳಿ ನಾನು November 19th ಬ್ರೋ. ಇಡೀ ಗೇಮಿಂಗ್ ಇಂಡಸ್ಟ್ರಿನ ಅಳಗಾಡಿಸುವಂಥ ಗೇಮ್. ಅಂಡ್ ಆ ಗೇಮರ್ ರೈಟ್ ಕನ್ನಡದ ಗೇಮಿಂಗ್ ಇಂಡಸ್ಟ್ರಿನ ಅಳಗಾಡಿಸುವಂಥ ಗೇಮ್. ಕರೆಕ್ಟಾಗಿ ಕಾಂಬಿನೇಷನ್ ರೆಡಿ ಇರ್ರಿ, ಫಾಲೋ ಮಾಡ್ಕೊಂಡ್ಬಿಡ್ರಿ. GTA This is smart. Date to the Jewelry so good, nothing else matters. Get yours at Bluestone. हेलो दोस्तों, इस कीबोर्ड से आप किसी को भी बहुत ही सुंदर और मनमोहक लिखावट के मैसेज कर सकते। रहमान नकेत को पकड़ते, वो इधर ही शूट हुआ है. Good morning and welcome to the rough. Oh, बारिश शुरू. Maras. ಕ್ರಿಕೆಟ್ ಆಡಕ್ಕೆ ಬರ್ತಾ ಇದ್ದವ್ರು ಅಷ್ಟೇ, ಇವಾಗ ನಮ್ಮನ್ನ ಕರೆಯೋದೇ ಇಲ್ಲ ಕ್ರಿಕೆಟ್ ಆಡಕ್ಕೆ. ಹಾಯ್, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಬಂದ್ರು. ಬನ್ನಿ ಹೋಗಿ ಬರೋಣ. ರ್ಯಾಂಪ್ ವಾಕಲ್ಲಿ ಬರ್ಬೇಕು ಇವಾಗ, ಹಂಗೆ ಬರಬಾರ್ದು. ಈ ಒಂದು ವ್ಯೂ ಬಹುಶಃ ಒಂದು 25 ಫ್ಲೋರ್ ಬಿಲ್ಡಿಂಗ್ ಮೇಲ್ ಸಿಗೋಂಥ ವ್ಯೂ ನಮಗೆ ಸೆಕೆಂಡ್ ಫ್ಲೋರ್ ಸಿಗ್ತಾ ಇದೆ. ಉಮಾಪತಿ ಅಣ್ಣ ಹಾಯ್, ಹೇಗಿದ್ದೀರಾ? ನಾನು ಆಕ್ಚುಲಿ ಬರ್ತಾ ಇರಲಿಲ್ಲ, ಇದ್ರ ಲಾಂಚ್ಗೋಸ್ಕರ ಬಂದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. And by the way, congratulations. Thank you so much. ನಮ್ಮ ತರ ಚಂದ್ರ ನಮ್ಮ ಹುಡ್ಡೆ ಇರಲಿ. Way you bring up the content is
ಇದು ನೋಡಿ ಹೊಸ ಬ್ರಿವೇರಿ ಓಪನ್ ಆಗಿದೆಯಂತೆ. ಆ್ಯಕ್ಟರ್ಸ್ ಎಲ್ಲ ಇದ್ದಾರಲ್ಲಿ ನೋಡಿ, ಇಲ್ಲಿ ಆ್ಯಕ್ಟರ್ಸ್ ಎಲ್ಲ ಬಂದಿಲ್ಲ. ಇದು ಲಾಂಚ್ಗೋಸ್ಕರ ಬಂದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. And by the way, congratulations. So much. ನಮ್ಮ ತರ ಚಂದ್ರ ನಮ್ಮ ಹುಡ್ಡೆ ಇರಲಿ. Way you bring up the content is amazing. Kick-ass. ಆದ್ರೆ ನಾನು ಅವ್ರನ್ನ ಮಾತಾಡ್ಸಲ್ಲ, ಅವ್ರು ನನ್ನ ಮಾತಾಡ್ಸಲ್ಲ. ಎಲ್ಲರೂ ಇಲ್ಲೇ ಇದ್ದಾರೆ. ಇಲ್ಲಿ ತುಂಬಾ ಹತ್ತಿರದಲ್ಲಿ ಇವರೇ ಇದ್ದಾರೆ. Because ತುಂಬಾ ಕಾರ್ ಎಳಿತಾನಪ್ಪ ಅವನು. ಅವರು ಮತ್ತೆ ಫಿಲಮ್ ಇಂಡಸ್ಟ್ರಿ ಬರ್ತಾ ಇದ್ದಾರೆ ಅಂತ ಕೇಳಿ ನನಗೆ ಸಾಕಾಗಿದೆ. ಫ್ರಿಜ್ಜಲ್ಲಿದೆ ನೋಡು. ಪರ್ಪಲ್ ಕಲರ್ ಬಾಕ್ಸ್ ಅಲ್ಲಿ ಇದೆ ನೋಡು. ಜ್ಯೂಸ್ ನಿಮಗೆ ಕುಡ್ಕೋ. ಏನು ಜ್ಯೂಸು? ನಿಂಬೆ. ಯಾರು ಬಂದಿದ್ರಿ ಇವತ್ತು ಮನೆಗೆ? ಚಲ್ತಾ ಇದೆ. ಇಲ್ಲ ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜೀರ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇದ್ದೆ ಹೊಸ ಜಾಗ ಓಪನ್ ಆಗಿದೆ ಗೈಸ್. ಆ ಜಾಗದಿಂದ ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆ ಜಾಗ ಯಾವುದು ಅಂತ ನಿಮಗೆ ತೋರಿಸುವಂತ ಸಮಯ 0 ಡಿಗ್ರಿ ಆನ್ ದ ಹಿಲ್ ಬ್ರೀವರಿ ಅಂಡ್ ಟಚ್. ಸೊ ಈ ಒಂದು ರೆಡ್ ಅಂಡ್ ಬ್ಲೂ ಬಾಕ್ಸ್ ಏನೋ ಚಳಿದೆ. ಅದು ಹೆಂಗೋ ಮಾಡಿ ಮನ್ಸು ಮಾಡಿ ನೀವು ನನ್ನ ಫೇವ್ರೇಟ್ ಮಾಡಿದ್ರಲ್ಲ. ಏನು ಮಾಡಿ ಡಕ್ ಅಂದ್ರೆ ಇದರಲ್ಲಿ
ಇದು ಜಾಗ ಹೊಸ ಜಾಗ ನೀವು ಕಾಯ್ತಾ ಇದ್ದೀರಾ ಅಂತ ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಅಡ್ಡ ಆಗಿದೆ ಅದಕ್ಕೋಸ್ಕರ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಅಂಡ್ ಇನ್ನೊಂದು ಖುಷಿಯಾದ ವಿಚಾರ ಏನಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ನಾನೇ ಫಸ್ಟ್ ಬ್ಲಾಗ್ ಮಾಡ್ತಾ ಇರೋದು. ಸೊ ಬನ್ನಿ ಜಾಗ ಯಾವ ತರ ಇದೆ, ನಾವೇನೇನ್ ಮಾಡ್ತೀವಿ ಅದೆಲ್ಲ ತೋರಿಸ್ತೀನಿ. ನಾವ್ ಯಾವಾಗಲೂ ಬರೋದೇ ಲೇಟ್, ಅದೇ ತರ ಇವತ್ತು ಲೇಟ್. ಸೊ ನಾನು ಬರುವಷ್ಟರಲ್ಲಿ ಕರೆಕ್ಟಾಗಿ ಸುದೀಪಣ್ಣ ಆಲ್ರೆಡಿ ಬೇಜಾರಾಗುತ್ತೆ, ಯಾಕಂದ್ರೆ ಅಲ್ಲಿ ಎಂಟ್ರಿ ಹೆಸರು ಕೊಟ್ಟಿರಲಿಲ್ಲ, ಆದ್ರಿಂದ ಲೇಟ್ ಆಗೋಯ್ತು. ಸೊ ಬನ್ನಿ ಪರವಾಗಿಲ್ಲ, ಇವಾಗ ಇನ್ನು ಮುಂದೆ ತೋರ್ಸೋಣ. ಅದೊಂದು ಮಿಸ್ ಮಾಡ್ಕೊಂಡೆ ಅಷ್ಟೇ. ಇದೇ ಎಂಟ್ರೆನ್ಸ್ ಯಾವ ರೀತಿ ಆಗಿದೆ ತೋರಿಸ್ತೀನಿ. ಗೈಸ್ ನೀವೇನು ನೋಡ್ತಾ ಇದ್ದೀರಲ್ಲ, ಇವಾಗ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಸೊ ನನ್ನ ಕ್ಯಾಮ್ರಾ ಅಷ್ಟೇ ಒಳಗಡೆ ಹೋಗ್ತಾ ಇರೋದು, ಮಿಕ್ಕಿದ ಕ್ಯಾಮ್ರಾಗಳೆಲ್ಲ ಅಲ್ಲಿ ತೋರಿಸ್ತೀನಿ. ಅಲ್ಲ ಅಂಡ್ ಫಸ್ಟ್ ಆಫ್ ಆಲ್ ಗೈಸ್ ಯಾವ ತರ ಇದೆ ಟೀ ಶರ್ಟು, ಪ್ಯಾಂಟು, ಶೂಸು, ಯಾವ ಜಾಗಕ್ಕೆ ಏನು ಹಾಕೊಂಡ್ ಬರಬೇಕು ಅಂತ ಗೊತ್ತಾಗದೆ ಏನೇನು ಹಾಕೊಂಡಿದ್ದೀನಿ ಗೈಸ್. ಅಂಡ್ ಹೊಸ MK ಶೂಸು, ಹೊಸ ಟೀ ಶರ್ಟು ಆಯ್ತು. ಆಮೇಲೆ ಇವ್ರು ಫಸ್ಟ್ ಇವ್ರು ಸೈಕ್ ಆಗಿರೋದು ಗೈಸ್, ಇವರೇ ಸೈಕ್ ಆಗಿರೋದು. ಕ್ಯಾಮ್ರಾ ಬಿಡಬಲ್ಲ ಅಂತ ಗೈಸ್. ನಾನು ಲಿಟರಲ್ ಆಗಿ ನರ್ವಸ್ ಆಗಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾವೆಲ್ಲ ಮಾಡ್ತಾ ಇರೋದು. ಸೊ ಅದಕ್ಕೆ ಲೈಟ್ ಆಗಿ ನರ್ವಸ್ ಆಗಿದ್ದೀನಿ. ಸೊ ಬನ್ನಿ, ಇವಾಗ ಯಾರ್ಯಾರು ಬಂದಿದ್ದೀವಿ ಅಂತ ಹೇಳಿದ್ರೆ ನಾನು, ಸುವಾಗು, ನಮ್ಮ ಭರತ್, ಮಲ್ಲಿ, ಅಖಿಲ್, 5 ಜನ ಬಂದಿದ್ದೀವಿ ಗೈಸ್. ಓಕೆ ಗೈಸ್, ಫೈನಲಿ ಇಟ್ಸ್ ಟೈಮ್ ಟು ಎಂಟರ್. ಬರ್ತಾ ಇದ್ದಂಗೆ ಹೆಂಗಿದೆ ನೋಡಿ, ಬರ್ತಾ ಇದ್ದಂಗೆ ಎಂಟ್ರಿಲ್ಲ ಯಾರು ಸಿಗ್ತಾ ಇದೆ ನೋಡಿ. ನನಗೆ ಸೋಲ್ಬೇಟು ಬೇರೆದಲ್ಲಿ ಫುಲ್ಲು ನನಗೆ ಹಂಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಕ್ಕ? ಏನಿಲ್ಲ, 0 ಡಿಗ್ರಿ ಲಾಂಚ್ ಆಗ್ತಿದೆ. ಮಾತು ಬರ್ತಿಲ್ಲ ಆಕ್ಚುಲಿ. ಲಾಂಚ್ ಮಾಡ್ತಾ ಇದೀವಿ ಅನ್ನೋದು ನಂಗೆ ಸಿಂಕ್ ಆಗ್ತಾ ಇಲ್ಲ. ಜಾಗಕ್ಕೂ ಇವಾಗ ನೋಡ್ತಾ ಇರೋ ಜಾಗಕ್ಕೂ ಏನು ಅನಿಸ್ತಾ ಇದೆ? ತುಂಬಾನೇ ಚೇಂಜಸ್. ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವಾಗ ಅವ್ರು ಏನ್ ಮಾಡ್ತಾರಂದ್ರೆ ಅವ್ರು ಅಕ್ಕಿ ಕೊಡಕ್ ಹೋಗ್ತಾರೆ, ಅವ್ರು ಬೇಡ ಅಂತ ಅಂದ್ಬಿಟ್ಟು ಕಾಲಲ್ಲಿ ಎದ್ದೋಗ್ತಾರೆ. ಆ ಆಂಟಿ ಕೂತಿರೋ ಆಂಟಿ ಸಸ್ಪೆನ್ಸ್ ಆಗಿ ಇಲ್ಲಿ ಅದನ್ನ ತೋರಿಸ್ತೀನಿ. ಹೋಗಿ ಬಿಡಿ, ಆಯ್ತು. ಥ್ಯಾಂಕ್ ಯು ಅಕ್ಕ, ಸಿಗೋಣ. ಬೈ. ಓಕೆ ಗೈಸ್, ಇಟ್ಸ್ ಟೈಮ್ ಟು ಎಂಟರ್ ದ 0 ಡಿಗ್ರಿ. ಬನ್ನಿ. ಬರ್ತಾ ಇದ್ದಂಗೆ ಅಂಕಲ್ ನೋಡ್ತಾವ್ರೆ. ಅಂಕಲ್ ಏನಿದು ಕ್ಯಾಮ್ರಾ ಹಿಡ್ಕೊಂಡು ಬಂದ್ಬಿಟ್ಟಲ್ಲ ಅಂತಲ್ಲ. ಹಾಯ್ ಅಂಕಲ್, ಸಾಕಾದ್ರೆ ನಾನು ಏನಪ್ಪ ಕ್ಯಾಮ್ರಾ ಹಿಡ್ಕೊಂಡು ಬಂದ್ಬಿಟ್ಟು ಯಾರು ಹೊರಗಡೆ ಬಿಟ್ಟಿದ್ದೀವ್ರನ್ನ ಅಂತ ಸೆಕೆಂಡ್ ಸಾಕಾಗಿರ್ತಾರೆ. ಸೊ ಇವ್ರು ಬಂದು ನಮ್ಮ ಜಗ್ಗಿ ಅವರ ಡ್ಯಾಡಿ. ನಮಗೆ ತುಂಬಾ ಏನೇ ಸಣ್ಣ ಪುಟ್ಟ ಬೇಕಿದ್ರು ರಾಮಕೃಷ್ಣನೇ ನಾವು ಹೇಳ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಜಾಗಕ್ಕೆ? ಓಕೆ ಅಂಕಲ್, ನಾನೇ ನರ್ವಸ್ ಆಗ್ತೀನಿ. ನೈಸ್ ಟು ಮೀಟ್ ಯು ಸರ್. ನಿಮ್ಮಂತ ದೊಡ್ಡವರನ್ನ ನಾವು ಮೀಟ್ ಮಾಡ್ತಾ ಇದ್ದೀವಿ ಅಂದ್ರೆ ದೊಡ್ಡ ವಿಷಯ ಸರ್. ನೋಡಿ, ಗಣ್ಯ ವ್ಯಕ್ತಿಗಳು, ನಮ್ಮ ಗಣ್ಯ ವ್ಯಕ್ತಿಗಳು ನಮ್ಮ ಮಾತು ಹೇಳಲ್ಲ, ನಮಗೆ ಬಗ್ಗೆ ಬಂದಿರ್ತಾರೆ, ನಮ್ಮ ಮಾತು ಹೇಳಲ್ಲ. ಏನ್ ಸರ್, ನಮ್ಮ ಪಿಕ್ಸೆಲ್ ಪೈಲಟ್ ಸ್ಟುಡಿಯೋಸ್ಗೆ ಏನೇ ಒಂದು ಮಾಡ್ತಾ ಇದ್ರು ಎಲ್ಲದಕ್ಕೂ ಹಿಂದೆ ಇರೋ ಕ್ಯಾಮ್ರಾಮನ್, ಹಿಂದೆ ಇರೋ ಮೇನ್ ಸೋರ್ಸ್ ಅಂದ್ರೆ ಇವ್ರೆ. ಬಾಬು ಸರ್ ಅಂತ ಹೇಳಿ ಇವ್ರೇನ್ ಸಾಮಾನ್ಯ ಬೆಂಗಳೂರು ಯಾವುದೇ ರಿಚ್ ಪಾರ್ಟಿ, ಯಾವುದೇ ಗುಡ್ ಪಾರ್ಟಿ ಮದುವೆ ಇದ್ರು ಅವ್ರು ಇದ್ದೇ ಇರ್ತಾರೆ. ಏನೇ ಆಗ್ತಾರೆ. ನಮ್ಮ ಥೈಲ್ಯಾಂಡ್ ಬ್ಲಾಗ್ ನೋಡಿರ್ತೀರಾ, ಇವತ್ತು ನೋಡ್ತಾ ಇದ್ದೀರಾ, ಆದ್ಮೇಲೆ ಇವತ್ತೇ ನೋಡ್ತಾ ಇರೋದು. ಇನ್ನು ಮುಂದೆ ತುಂಬಾ ಸರಿ ನೋಡ್ತೀರಾ. ಹೆಂಗೆ ಅನ್ಸ್ತಾ ಇದೆ ಸರ್ ಜಾಗ? ಬನ್ನಿ, ಇವಾಗ ನಾನು ನಿಮ್ಗೆ ಯಾವ ತರ ಇದೆ ಅಂತ ನಾನು ತೋರಿಸ್ತೀನಿ. ಗೈಸ್, ಯಾವ ರೇಂಜಿಗೆ ಮೀಟ್ ಡ್ರಾಪ್ ಆಗ್ತೈತೆ ಅಂದ್ರೆ ಇಷ್ಟು ಜನ ಮುಂದೆ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇರೋದು. ಸ್ಟೇಡಿಯಂ ಅಲ್ಲಿ ಮಾಡ್ಬಿಡ್ತೀನಿ ಗೈಸ್. ಈ ಜಾಗದಲ್ಲಿ ಮಾಡಕ್ಕೆ ಮೀಟ್ ಡ್ರಾಪ್ ಆಗ್ತೈತೆ, ಹೆಂಗೆ ಹೇಳಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಬನ್ನಿ ಹೋಗೋಣ, ತೊಂದ್ರೆ ಇಲ್ಲ. ಇಲ್ಲಿ ಸ್ಪೂನ್ಗೆ ಮೈಕ್ ಹಾಕೊಂಡ್ಬಿಟ್ಟಿದ್ದೀನಿ. ಇಲ್ಲೊಂದೈತೆ ಬೇರೆಯವ್ರಿಗೆ ಹಿಡಿಯಕ್ಕೆ ನನಗೆ. ನಮ್ಮ ಬಾಯ್ಸ್ ಆಲ್ರೆಡಿ ಮೇಯ್ತಾರೆ ಅಂತ ತೋರ್ಸೋಣ. ನನ್ನ ಮಕ್ಕಳು ಬಂದಿದೆ, ಬಂದಿದ ತಕ್ಷಣ ಮಟನ್, ಚಿಕನ್ ಎಲ್ಲ ಬಾರಿಸ್ತವ್ರೆ ಗೈಸ್. ನಾನು ಹೆಂಗೈತೆ ಟೇಸ್ಟು? ಮಗ ನೋಡ್ರಿ ಇಲ್ಲಿ ಡ್ರಿಂಕ್ಸ್ ಹೇಳೋಣಂತೆ. ಡ್ರಿಂಕ್ಸ್ ನಾನು ಗೊತ್ತಿರೋರಲ್ಲ, ಇರೋರಲ್ಲ, ಹೆಂಗೆ ಇದು ಸಾಧ್ಯ? ಆಯ್ತು, ಏನು ಸಮಾಚಾರ? ಹೆಂಗೈತೆ ಜಾಗ? ನಮ್ದೇ ಜಾಗ ಅನ್ಕೋಬೇಡ್ತೀನಿ. ಆರ್ ನಗರಲ್ಲಿ ಇಂಥ ಪ್ಲೇಸ್ ಇರಲಿಲ್ಲ. ಲೈಟಿಂಗು, 3D ಎಫೆಕ್ಟ್ ಎಲ್ಲ ನಿಂತಾರೆ ಜಿಗಮಗ. ಏನೋ ಇಂಡೈರೆಕ್ಟ್ ಬೈದ್ರು ಅರ್ಥ ಆಗಿಲ್ಲ. ಆಚೆ ಇಲ್ಲ.
ನೋಡ್ಕೊಂಡ್ ಮೇಲೆ ಒಟ್ನಲ್ಲಿ ಹತ್ರದಿಂದ ಡಿಫ್ರೆಂಟ್ ಆಗಿ ಸುಜಿತ್ ತರ ಅಂತ ನಮ್ಮ ಗೋಲ್ಡ್ ಸಿಂಹ ಟ್ರೈನರ್ ಆದ ಯಾವಾಗಲೂ ನಿಂದಪ್ಪ ನಿನ್ನ ಅಣ್ಣಪ್ಪ ಅಂತ ಹೇಳಿ ಹೇಳಿ ಬೇಜಾರು ಮಾಡ್ತಾರೆ. ಹೋಗ್ಬೋದು ಇದು ರೆಸ್ಟೋರೆಂಟ್ಗೆ ಇವ್ರದ್ದು ಒಂಥರ ಕಿಶೋರ್ ಕನೆಕ್ಟ್ ಮಾಡಿ ನೋಡಿ, ಒಂದನ್ನು ಒತ್ತಿ, ಎರಡನ್ನು ಒತ್ತಿ, ಮೂರನ್ನು ಒತ್ತಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಗೆ ಅಂತ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು RR ನಗರ, ಅದು ಇಲ್ಲ ಅಲ್ಲ ಆಯ್ತು, ಎಂಜಾಯ್ ಮಾಡಿ. ಎಲ್ಲಾರನ್ನೂ ಮಾತಾಡ್ಸ್ಕೊಂಡ್ ಬರ್ತೀನಿ, ಸಿಗೋಣ. ಇವಾಗ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬಂದ್ರು, ಬನ್ನಿ ಹೋಗಿ ಬರೋಣ. ಮಾತಾಡ್ಸಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ದೇ ಜಾಗ ಅಂತ ಗೊತ್ತು, ಮುಂದೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಕೇಳಿದವ್ರನ್ನೆಲ್ಲ ನಮ್ದೇ ಜಾಗ ಅಂತ ಇದೀನಿ, ಇವಾಗ ನಿಮ್ದೇ ಜಾಗ ಅಂತ ಇದ್ದೀರಾ. ಹೇಳಿ, ಏನ್ ಹೇಳಕ್ ಇಷ್ಟಪಡ್ತೀರಾ? ಓಕೆ, ಓಕೆ, ಓಕೆ. 0 ಡಿಗ್ರಿ ಹೊಡೆದ ಏನ್ ಟ್ರೈ ಮಾಡ್ಬೇಕು? So how are you feeling? How's the vibe? Okay. How's the transformation from that place to this place? Nice. ನಾವು ಇಲ್ಲಿ ಮುಂಚೆ ಹೇಳಿದಿರೋ ವಿಷಯ ಏನಂತ ಹೇಳಿದ್ರೆ ಸ್ವಿಮ್ಮಿಂಗ್ ಬರ್ತಾ ಇದ್ವಿ, ಹೋಲಿ ಮಾಡಿದ್ವಿ. ಹೋಲಿ ಇವೆಂಟ್ ಇದೆ, ಇದು ಸ್ವಿಮ್ಮಿಂಗ್ ಪೂಲ್. ಈಗ ನೋಡ್ತಾ ಇದ್ದೀರಲ್ಲ, ಇದು ಸ್ವಿಮ್ಮಿಂಗ್ ಪೂಲ್. ಈ ಸ್ವಿಮ್ಮಿಂಗ್ ಪೂಲ್ ನಾವು ಹೋಲಿ ಇವೆಂಟ್ ಮಾಡಿದ್ವಿ 2 ವರ್ಷದಿಂದ. ಸೊ ಆ ಜಾಗನ ಇವತ್ತು ಈ ಜಾಗ ತರ ಮಾಡಿದ್ದಾರೆ ಅಂದ್ರೆ ಅದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾನು ಗೊತ್ತು, ನೋಡಿದ್ದೀನಿ. ಅಲ್ಲೇ ಇರಲಿ, ರೋಸ್ ಆಗ್ತಾ ಇದೆ. ಇದೊಂಥರ ವಾಕ್ ಪಾಪ್ ಆಗ್ತಾ ಇದೆ ಗೈಸ್, ನಮ್ದು ಲಾಗ್ ಆಗ್ತಾ ಇಲ್ಲ, ಇದು ವಾಕ್ ಪಾಪ್ ಆಗ್ತಾ ಇದೆ. ಸೊ ಪರವಾಗಿಲ್ಲ, ಐ ಆಮ್ ಫೀಲಿಂಗ್ ಗುಡ್, ಧೈರ್ಯ ಬರ್ತಾ ಇದೆ. ಸೊ ಓವರ್ಕಮ್ ಆಲ್ ದೋಸ್ ಥಿಂಗ್ಸ್. ಹೈಟ್ ಅಂದ್ರೆ ಭಯ, ಜನ ಭಯ ಆಯ್ತು, ಇವತ್ತು ನಾನೆಲ್ಲ ಓವರ್ಕಮ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಎಲ್ಲ ಮಾತಾಡ್ಸ್ಕೊಳ್ಳೋಣ, ಆಮೇಲೆ ಮೇಲೆ ಹೋಗೋಣ. ಜನಕ್ಕೆ ಹೇಳಕ್ ಇಷ್ಟಪಡ್ತೀರಾ? ಜನಕ್ಕೆ ಹೇಳೋಣ, ಜಗ್ಗಿಗೆ ರಚಿತ್ ಅವರಿಗೆ ಆಲ್ ದಿ ಬೆಸ್ಟ್. ಸೂಪರ್ ಆಗಿ ಮಾಡಿದ್ರಿ, ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಓಕೆ ಗೈಸ್, ನಮ್ಮ ಹರ್ಷಿತಾ ಮೇಡಮ್ ಅವರು ಇದ್ದಾರೆ. ಹರ್ಷಿತಾ ಮೇಡಮ್ ಅವ್ರನ್ನ ಕೇಳೋಣ. ಮೇಡಮ್ ನಿಮ್ಗೆ ಏನು ಅನಿಸ್ತಾ ಇದೆ? ನನಗೆ ತುಂಬಾ ಖುಷಿ ಇದೆ. ನನಗೆ ಖುಷಿ ಇದೆ, ನನ್ನ ಮಾತಾಡಲ್ಲ, ದಿನ ಬರ್ತೀವಿ, ಹೋಗ್ತಾ ಇರ್ತೀವಿ. ನನಗೆ ಪಬ್ಲಿಕ್ಗೆ ಬಂದಿರೋದನ್ನ ಕೇಳಬೇಕು, ಹೇಗೆ ಅನ್ನಿಸ್ತಿದೆ, ವೈಫ್ ಹೇಗಿದೆ, ನೀನು ಹೇಗಿದೆ, ಇನ್ನೋವೇಟಿವ್ ಮಾಡ್ತಾ ಇದ್ದೀವಿ. ನಾನೇನು ನೋಡ್ಬಾರ್ದು. ಪಬ್ಲಿಕ್ನ ಕೇಳಿ, ಬಂದಿರೋದನ್ನ ಕೇಳಿ, ನಮಗೆ ಹೇಳಿ. ಓಕೆ, ಐ ಗಿವ್ ದಿಸ್ ಪಾಯಿಂಟ್. ಇನ್ನೊಬ್ರು ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲೇ ಸ್ವಲ್ಪ ಕುಖ್ಯಾತ ಡಿಸೈನರ್ ಆದ ಚಂದನ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಬನ್ನಿ. ಹಾಯ್ ಗೈಸ್, ಇವ್ರು ಗೊತ್ತಿರ್ತಾರೆ ನಿಮಗೆ. ಚಂದನ್ ಗೌಡ ಅವರು ಯಾವುದೇ ಬಟ್ಟೆ ಹಾಕೊಂಡ್ರಿ, ಬಿಗ್ ಬಾಸ್ ಇಂದ ಹಿಡಿದು ಫಿಲಂ ವರೆಗೂ ಎಲ್ಲಾ ಬಟ್ಟೆ ಇವರೇ ಡಿಸೈನ್ ಮಾಡಿರ್ತಾರೆ, ಅಷ್ಟು ಫೇಮಸ್ ಅವರು. ಓಕೆ, ಏನ್ ಅನ್ಸ್ತಾ ಇದೆ? ಸೂಪರ್ ಆಗಿದೆ. ಓಕೆ, ಫುಡ್ ಸಕ್ಕತ್ತಾಗಿದೆ. ಆಲ್ರೆಡಿ ಇದು 4th ಟೈಮ್ ಆಕ್ಚುಲಿ ಚಿಕ್ಕಿಂಗೆಲ್ಲ ಬಂದಿದ್ದೆ ಮುಂಚೆ. ಸಖತ್ ವೈಬ್ ಇದೆ ಅವರು. ಆ್ಯಂಡ್ ನೀವೆಲ್ಲೇ ಹೋದ್ರು ಈ ಫೀಲ್ ಅಂತೂ ಖಂಡಿತವಾಗ್ಲೂ ಸಿಗಲ್ಲ. ಆ್ಯಂಡ್ ವ್ಯೂ ಹೇಳ್ಬೇಕಂತ ಅಂದ್ರೆ ನೀವು ಅದನ್ನ ಹೇಳೋಕ್ಕಾಗಲ್ಲ, ಎಕ್ಸ್ಪೀರಿಯನ್ಸೇ ಮಾಡ್ಬೇಕನ್ನ. ಆ ವ್ಯೂ ಹೇಗಿದೆ ನೋಡ್ಕೊ ಬನ್ನಿ. ಸೊ ಗೈಸ್, ಇವಾಗ ನೀವೇನು ನೋಡಿದ್ರಲ್ಲ ಅದೆಲ್ಲ ಬರೀ ಗ್ರೌಂಡ್ ಫ್ಲೋರ್ ಅಷ್ಟೇ. ಸೊ ಇದು ಇನ್ನೂ ಇದೆ, ಎಲ್ಲೆಲ್ಲಿದೆ ಅಂತ ಕರ್ಕೊಂಡು ಹೋಗ್ತೀನಿ ಬನ್ನಿ. ಓಕೆ ಗೈಸ್, ನೀವೇನು ನೋಡ್ತಾ ಇದ್ದೀರಾ ನೋಡಿ, ಇದು ಟೈಗರ್. ಅದ್ರ ಮೇಲೆ 3D ಆನಿಮೇಷನ್ ಬಿಟ್ಟಿದ್ದಾರೆ. ಯಾವ ರೇಂಜ್ ಇದೆ ಅಂತ ಹೇಳಿದ್ರೆ ಮಸ್ತಾಗಿದೆ ಗೈಸ್. ಅದು ಆಚೆ ಬಂದಂಗೆ ಕಾಣಿಸ್ತಾ ಇಲ್ವಾ ನಿಮಗೆ? ನೋಡಿ, ನೀವೇನು ಫ್ರೇಮಲ್ಲಿ ನೋಡ್ತೀರಾ ಅದಕ್ಕಿಂತ ಹಿಂಗಿದೆ ನೋಡಿ. ಓಕೆ ಗೈಸ್, ಇವಾಗ ನಾನು ಯಾವ ಜಾಗದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ ಜಾಗ ಇದು. ಇದೇ ಸ್ವಿಮ್ಮಿಂಗ್ ಪೂಲು. ಆ ಸ್ವಿಮ್ಮಿಂಗ್ ಪೂಲು ಇವಾಗ ಯಾವ ಥರ ಕನ್ವರ್ಟ್ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ಲು. ಬನ್ನಿ ನೋಡಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹೆಂಗಿದೆ ಅಂತ ಹೇಳಿದ್ರೆ ಫುಲ್ ಗಾರ್ಡನ್ ಮಾಡಿಬಿಟ್ಟಿದ್ದಾರೆ ಸ್ವಿಮ್ಮಿಂಗ್ ಪೂಲ್ನ. ಅದರಲ್ಲಿ ಇಷ್ಟು ಬ್ಯೂಟಿಫುಲ್ ಫ್ಲವರ್ಸ್ ಇದೆ. ಅದ್ರ ಮೇಲೆ ನೋಡಿ ಟೈಗರು, ಅದು ಬರೀ ಇದಷ್ಟೇ ಫಿಕ್ಸ್ಡು, ಅದ್ರ ಮೇಲೆ 3D ಆನಿಮೇಷನ್ ಮಾಡಿರೋದ್ರಿಂದ. ಮಾ, ಇದು 0 ಇದ್ದು ರೆಸಾರ್ಟ್ ಆಗಿತ್ತಂತೆ.
ಅದನ್ನ ರೆಸಾರ್ಟಿಂದ ಕನ್ವರ್ಟ್ ಮಾಡಿದಾರಂತೆ ಬ್ರೂವರಿಗೆ. ಅದು ಮೂವ್ಮೆಂಟ್ ಆಗ್ತಾ ಇರೋ ಥರ ಕಾಣಿಸ್ತಾ ಇದೆ ನೋಡಿ, ಏನು ಮಸ್ತಾಗಿ ಕಾಣಿಸ್ತಾ ಇದೆ ಅಲ್ಲ, ಕ್ರೇಜಿ ಗೈಸ್. ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಫಸ್ಟ್ ಫ್ಲೋರ್ ಬಂದಿದ್ದೀನಿ. ಸೊ ಇವಾಗ ಪಬ್ಲಿಕ್ ಒಪಿನಿಯನ್ ತಗೊಳ್ಳೋಣ ಬನ್ನಿ. ಪಬ್ಲಿಕ್ ಏನು ಅನಿಸ್ತಾ ಇದೆ, ಫುಡ್ ಯಾವ ಥರ ಇದೆ, ಟೇಸ್ಟ್ ಯಾವ ಥರ ಇದೆ. ಇದು ಇವ್ರ ಪ್ರಮೋಷನ್ ಅಲ್ಲ, ನಾನು ಇದನ್ನ ಯಾವತ್ತೂ ನೋಡಿಲ್ಲ ಈ ಥರ ಕಾಂಟೆಂಟ್, ಅದಕ್ಕೋಸ್ಕರ ಈ ಥರ ಕಾಂಟೆಂಟ್ ನಾನು ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ದು ಅಂತ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ನಮ್ಮದೇ ಬನ್ನಿ. ಸೊ ಹೇಗೆ ಅನಿಸ್ತಾ ಇದೆ ಸರ್, ಫುಡ್ ಏನು ಅನಿಸ್ತಾ ಇದೆ ಸರ್? ನಿಜ ಹೇಳ್ಬೇಕು ಮಕ್ಕಳು ನನಗೆ ಹೌದಾ? ಓಕೆ, ಆಂಬಿಯನ್ಸ್ ಹೆಂಗಿದೆ? ಆ ಲೈಟಿಂಗ್ ನೋಡಿದ್ರಲ್ಲ ಏನು ಅನಿಸ್ತು? ಸೊ ಆರ್ ನಗರದಲ್ಲಿ ಈ ತರ ಮುಂಚೆ ಎಲ್ಲಾದ್ರೂ ನೋಡಿದ್ರಾ? ನೋಡಿಲ್ಲ. ಆರ್ ನಗರ ಬೆಂಗಳೂರಲ್ಲಿ ನಾವು ನೋಡಿಲ್ಲ ಈ ತರ. ಗೈಸ್ ಇವಾಗ ನೀವೇನ್ ನೋಡ್ತಾ ಇದೀರಲ್ಲ, ಇದು ಫಸ್ಟ್ ಫ್ಲೋರ್ ಇಂದ ಇರೋ ವ್ಯೂ. ಓಕೆ ನೋಡಿ, ಅಂಡ್ ಅಲ್ಲಿ ಸಿಟಿ ನೋಡಿ ಯಾವ ತರ ಇದೆ ಸಿಟಿ. ಈ ಟೈಮ್ಗಿಂತ ನೀವು ಸನ್ಸೆಟ್ ಟೈಮಲ್ಲಿ ನೋಡಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅನ್ಕೊಳ್ಳಿ. ಅಂಡ್ ಮ್ಯೂಸಿಕ್ ಅಷ್ಟೇ, ನಿಮ್ಗೆಲ್ಲ ಮ್ಯಾಪಿಂಗ್ ಮಾಡಿ, ಸೌಂಡ್ ಮ್ಯಾಪಿಂಗ್ ಮಾಡಿರೋದು. ಅದು ನಾವು ಇದ್ವಲ್ಲ ಅವಾಗ ನಮ್ಗೆ ಗೊತ್ತಿರುತ್ತೆ ಯಾವ ತರ ಮ್ಯಾಪಿಂಗ್ ಆಗಿದೆ, ಯಾವ್ಯಾವ ತರ ವರ್ಕ್ ಮಾಡಿದ್ದಾರೆ, ಯಾವ್ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ. ಅದಕ್ಕೋಸ್ಕರ ಇದನ್ನ ಮಾಡ್ಲೇಬೇಕಂತ ಮಾಡ್ತಾರೆ. ಬನ್ನಿ. ಓಕೆ ಗೈಸ್, ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಸೊ ಸೆಕೆಂಡ್ ಫ್ಲೋರ್ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ದಿಸ್ ಇಸ್ ಕಂಪ್ಲೀಟ್ಲಿ ಸೆಲೆಬ್ರಿಟಿ ಏರಿಯಾಸ್, ಲೆಟ್ಸ್ ಬಿ ವೆರಿ ಕಾಶಿಯಸ್. ಸೊ ನೀವು ಇವಾಗ ಏನ್ ನೋಡ್ತಾ ಇದ್ದೀರಲ್ಲ, ವಿ ಆರ್ ಆನ್ ದ ಸೆಕೆಂಡ್ ಫ್ಲೋರ್ ಆಫ್ ದ 0 ಡಿಗ್ರಿ. ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ಈ ತರ ಇದೆ. ಇಲ್ಲೊಂದು LED ವಾಲ್ ಇದೆ ನೋಡ್ಬೋದು. ಇದು LED ವಾಲ್ ಮ್ಯಾಚ್ ನೋಡಕ್ಕಾಗಲಿ, ಎಂಟರ್ಟೈನ್ಮೆಂಟ್ ಆಗಿರಲಿ, ಎಲ್ಲದಕ್ಕೂ ನೆಕ್ಸ್ಟ್ ಲೆವೆಲ್. ಡಿಜೆ ಜಾಗ. ಹಾಯ್ ಬ್ರೋ. Yes, let's rock. Hi, ಹೇಗಿದ್ದೀರಾ? ಸೂಪರ್. ನಿಮ್ಮನ್ನ ನೋಡಿ ತುಂಬಾ ದಿವಸ ಆಯ್ತು, ಖುಷಿ ಆಗ್ತೈತೆ. ಕ್ರಿಕೆಟ್ ಆಡಕ್ ಬರ್ತಾ ಇದ್ದವ್ರು ಅಷ್ಟೇ, ಇವಾಗ ನಮ್ಮನ್ನ ಕರೆಯೋದೇ ಇಲ್ಲ ಕ್ರಿಕೆಟ್ ಆಡಕ್ಕೆ. ಸೊ ಹೇಗೆ ಅನ್ಸ್ತಾ ಇದ್ದಣ್ಣ? ದೊಡ್ಡ ಮಟ್ಟದಲ್ಲಿ ಯಾರು ಎಲ್ಲೋ ಅಲ್ಲಾಡಂಗೆ ಇಲ್ಲ, ಎಲ್ಲ ಆಂಬಿಯನ್ಸ್ ಹೆಂಗಿದೆ? 0 ಡಿಗ್ರಿ ಹತ್ರ ಏನು ಊಟಲಿದ್ದಂಗೆ ವ್ಯೂ ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಡೆಫಿನೆಟ್ಲಿ, ಒಬ್ರು ನಗ್ಸೋದ್ರಲ್ಲಿ ನಾನು ಖುಷಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಯ್. ಈ ಫಿಗರ್ ಎಲ್ಲೋ ನೋಡ್ದಾಗೈತಲ್ಲ. ಹಾಯ್, ನೋಡಿದ್ರೆ ಇವಾಗ ನಿಲ್ತಾರೆ, ಸ್ವಲ್ಪ ಲೇಟ್ ರಿಯಾಕ್ಷನ್ ಮಾಡಬಹುದು. ಸೊ ಹೇಗೆ ಅನಿಸ್ತಾ ಇದೆ? ಹೌಸ್ ಆಫ್ ಫೀಲಿಂಗ್? ಬಂದಿದ ತಕ್ಷಣ ಹೌಸ್ ಆಫ್ ಫೀಲಿಂಗ್ ಅಂದ್ರೆ ನನ್ನ ಜೊತೆ ಏನು ಹೇಳಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ನನ್ನ ಜೊತೆ ಬರೀ ಎಲ್ಲರ ಹತ್ರ ಮಾತಾಡ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್. ನೈಸ್ ಮೀಟಿಂಗ್ ಯು. ಸಿ ಯು. ಎಂಜಾಯ್ ದಿ ಗೈಸ್. ನಾನು ಇವ್ರನ್ನ ನೋಡ್ತಾ ಇರ್ತೀನಿ, ಇವ್ರ ತರ ಬಾಡಿ ಮಾಡಬೇಕು ಅಂತ ನಮ್ಗೆ ಆಸೆ, ಆದ್ರೆ ನಾವು ಮಾಡೋಕ್ಕಾಗಲ್ಲ, ನಾವು ಹೊಟ್ಟೆ ಬಿಟ್ಟಿದ್ದೀವಿ ನೋಡಿ. ಬ್ರೋ ಹೆಂಗಿದೆ ಫುಡ್ಡು? ವೆಜ್ಜಾ ನಾನ್ ವೆಜ್ಜಾ? ಪಟ್ಟ RCB ಫ್ಯಾನ್ ಅವ್ರು ಬಂದಿದ್ದಾರೆ. ಸೊ ಅವ್ರು ನನ್ನ ಕಂಡುಹಿಡಿತಾರ ಇಲ್ವಾ ನೋಡೋಣ ಬನ್ನಿ. How are you doing? Nice mic bro. ಯಾವ ಮೈಕ್ ಬಂದಿದೆ? ಸೊ ಪಕ್ಕ RCB ಅಭಿಮಾನಿ ಅಂತ ಅನ್ಕೊಳ್ಳಿ. ಸೂಪರ್ ಹ್ಯಾಪಿ ಫಾರ್ ಮೈ ಬ್ರದರ್ ಜಗದೀಶ್ ಬ್ರೋ ಅಂಡ್ ಅಮೂಲ್ಯ ಬ್ರೋ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರು, ದಟ್ಸ್ ಹೌ ವಿ ಕಾಲ್ ಈಚ್ ಅದರ್. ಬಟ್ ಖುಷಿಯಾದ ವಿಷಯ, ಪ್ರೌಡ್ ಫೀಲಿಂಗು. ಈ ತರ ಅದ್ಭುತವಾದ ಲೊಕೇಶನ್ RR ನಗರಲ್ಲಿ ಓಪನ್ ಮಾಡಿರೋದು 0. ವಿಶ್ ದೆಮ್ ಆಲ್ ದ ಬೆಸ್ಟ್. ಸೂಪರ್ ಹಿಟ್ ಆಗಲಿ 0. ಇನ್ನೊಬ್ರು ಮೇನ್ ಪ್ರತಿಭೆ ಇದ್ದಾರೆ. ಪ್ರತಿಭೆ ಅವರು ನಮ್ಮನ್ನ ನೋಡ್ಲೇ ಹಂಗೆ ಹೋಗ್ತಾ ಇದ್ದಾರೆ ಮೇಲ್ಗಡೆ. ಪ್ಲೀಸ್. ಪ್ರತಿಭೆ ಅವರು ನಮ್ಮನ್ನ ನೋಡ್ಲೇ ಹಂಗೆ ಹೋಗ್ತಾ ಇದ್ದಾರೆ ಮೇಲ್ಗಡೆ. ಅಣ್ಣ ನಮಸ್ಕಾರ ಅಣ್ಣ. ಹಾಯ್ ಏನು ಗುರು ಮಾಡ್ತಾ ಅವ್ರಿಗೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾ ಇದೆಯಲ್ಲ ಗುರು. ಶ್ರೀಲಂಕಾದಲ್ಲಿ ಅಲ್ಲಿಗೆ ನಿಲ್ಸೋಣ. ಸೊ ಇಲ್ಲಿಂದ ವ್ಯೂ ಯಾವ ಥರ ಇದೆ? ಏನು ಹೇಳೋದು, ಅವ್ರ ಬಗ್ಗೆ ಮಾತಾಡಂಗಿಲ್ಲ. ರಂಜಿತ್ ಸರ್ ಆ್ಯಂಡ್ ನಮ್ಮ ಜಗದೀಶ್ ಸರ್ ಬಗ್ಗೆ ಸೊ ಎಲ್ಲ ಪ್ಯಾಷನೇಟ್ ಅಂತ ಹೇಳ್ತಾರಲ್ಲ, ಅದು ಇದರಲ್ಲೂ ಕಾಣ್ತಾ ಇದೆ. ನಾನು ಕ್ರಿಕೆಟಲ್ಲಿ ಮಾತ್ರ ಅಂತ ಅನ್ಕೊಂಡಿದ್ದೆ. ಇಲ್ಲ ಕ್ರಿಕೆಟ್ ಇತ್ತು, ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ ಪ್ಯಾಷನೇಟ್ ಆಗಿರ್ತಾರೆ. ಆ್ಯಂಡ್ ಅವ್ರು ಮಾಡ್ತಾರೋ ಕೆಲಸದ್ದು ಅಷ್ಟೇ ಚೆನ್ನಾಗಿ. ಕ್ರೇಜಿ. ಜಾಗ ಏನು ಅನಿಸ್ತಾ ಇದೆ? ಹೌದು ವ್ಯೂ ಹೌದಾ? ಫುಡ್ ಟ್ರೈ ಮಾಡಿದ್ರಾ? ಹೌಸ್ ಇಟ್? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಹೌ ಯು ಫೀಲಿಂಗ್? ಹೌಸ್ ದ ವೈಬ್? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ವೈಬ್. ನಮ್ಮ ಏರಿಯಾದಲ್ಲಿ ಇದರಲ್ಲಿ ಆಗಿರೋದು ವೆರಿ ಹ್ಯಾಪಿ. ಓಕೆ ನೈಸ್. ಹೌಸ್ ದ ವ್ಯೂ ಹೌದಾ? ಫುಡ್ ಟ್ರೈ ಮಾಡಿದ್ರಾ? ಹೌಸ್ ಇಟ್? ಇಲ್ಲ ಕ್ರಿಕೆಟ್ ಇತ್ತು, ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ ಪ್ಯಾಷನೇಟ್ ಆಗಿರ್ತಾರೆ. ಆ್ಯಂಡ್ ಅವ್ರು ಮಾಡ್ತಾರೋ ಕೆಲಸದ್ದು ಅಷ್ಟೇ ಚೆನ್ನಾಗಿ. ಕ್ರೇಜಿ. ಜಾಗ ಏನು ಅನಿಸ್ತಾ ಇದೆ? ಹೌಸ್ ದ ವ್ಯೂ ಹೌದಾ? ಫುಡ್ ಟ್ರೈ ಮಾಡಿದ್ರಾ? ಹೌಸ್ ಇಟ್?
ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಸೊ ಹೌ ಯು ಫೀಲಿಂಗ್, ಹೌಸ್ ದ ವೈಬ್? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ವೈಬ್. ನಮ್ಮ ಏರಿಯಾದಲ್ಲಿ ಈ ಥರದ್ದು ಒಂದು ಆಗಿರೋದು ವೆರಿ ಹ್ಯಾಪಿ. ಓಕೆ, ನೈಸ್. ಫ್ಯಾಮಿಲಿ ಬರೋದಕ್ಕೂ ಚೆನ್ನಾಗಿದೆ, ಗ್ರೂಪ್ ಆಗಿ ಬರೋದಕ್ಕೂ ಚೆನ್ನಾಗಿದೆ. ಪರ್ಸ್ನಲಿ ರಂಜಿತ್ ಸರ್, ಜಗದೀಶ್ ಸರ್ ತುಂಬ ಕ್ಲೋಸ್ ಆಗಿರೋದ್ರಿಂದ ಈ ಥರದ್ದೊಂದು ಫೀಲ್ ಬೇಕಿತ್ತು. ಆ್ಯಂಡ್ ವೆರಿ ಹ್ಯಾಪಿ. ಹೌ ಯು ಫೀಲಿಂಗ್? ಲಾಂಗ್ ಟೈಮ್ ನಾನು ಜಿಮ್ಮಲ್ಲಿ ನೋಡಿ ಒಂದು 6 ವರ್ಷ ಆಗ್ತಿದ್ಯಾ? ಇನ್ನೂ ಜಾಸ್ತಿನೇ ಆಗಿತ್ತು ಅನ್ಕೋತೀನಿ. ಆಗಿರ್ಬೋದು, ಬಿಕಾಸ್ ನನಗೂ ಗೊತ್ತಿಲ್ಲ, ನಾನು ಜಿಮ್ಗೆ ಬರ್ತಿಲ್ಲ ಅಲ್ಲಿ. ಓಕೆ, ಹೌ ಯು ಫೀಲಿಂಗ್, ಹೌಸ್ ದ ವೈಬ್? ತುಂಬ ಚೆನ್ನಾಗಿದೆ. ಸೇಮ್ ನೋಡಿ, ಪಾರ್ಟಿ ಪರ್ಸನ್, ತುಂಬ ಪಬ್ಗೂ ಹೋಗಿ ಇಲ್ಲ ನಾನು. ಇಲ್ಲಿ ಯಾವುದೇ ಜಾಗಕ್ಕೆ ಹೋದ್ರು ಕೂಡ ಐ ಸ್ಟಾರ್ಟ್ ಕಂಪೇರಿಂಗ್ ದಟ್ ಪಬ್ ವಿತ್ ದಿಸ್ ಒನ್. ಇಟ್ಸ್ ಅನ್ಬೀಟಬಲ್ ಅಂಡ್ ಅನ್ಮ್ಯಾಚಬಲ್. ಹೌಸ್ ದ ವೈಬ್? It was too good, man. It's getting better. Every minute is getting better. And how are you? I'm doing great. ನಾವು ಇವ್ರನ್ನ ನೋಡಿ ಮಾಡ್ತಿದ್ವಿ ಅಷ್ಟೇ, ನಾನು ಮಾಡ್ತಾ ಇರಲಿಲ್ಲ, ಇವ್ರು ಮಾಡ್ತಾ ಇದ್ರು. ಯಾಕಂದ್ರೆ ನೀವು ಒಬ್ಬರೇ ಹೇಳ್ತಾ ಇರೋದು ಸರ್ ಸಣ್ಣ ಆಗಿದ್ದೀನಿ ಅಂತ. ಇಲ್ಲ, ನಾನು ಹಿಟ್ಟಿಂಗ್ ಜಿಮ್ ರೈಟ್ ನಾವು. ನೋಡಿ ಹೆಂಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನಗೆ ಗೊತ್ತೋದಿಲ್ಲ ಅಂತ ಸುಮ್ಮನೆ ಹೇಳ್ತಾವ್ರೆ ಅಂತ ನಾನು ಅದು ಸಮಾಧಾನ ಮಾಡ್ಕೊತಾ ಇದ್ದೀನಿ. ಅಮೂಲ್ಯ, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಬಿಕಾಸ್ ಇವಾಗ ನಾನು ಅವರು ಮೂವಿ ಮಾಡ್ತಿದ್ದೀನಿ, ಹಾಗೆ ಪ್ರಮೋಷನ್ ಮಾಡ್ಬಿಡ್ತೀನಿ. ಈಗ ಅಮೂಲ್ಯ ಮೇಕಿಂಗ್ ವಾಪಸ್ 8-9 ವರ್ಷ ಆದ್ಮೇಲೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಪೀಕಪ್ ಅನ್ನೋ ಮೂವಿಯಿಂದ. ಸೊ ಐ ಪ್ಲೇ ದ ಲೀಡ್ ಫಾರ್ ಅಮೂಲ್ಯ. ನಾನು ಫಸ್ಟ್ ಟೈಮ್ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಅವರು ಮತ್ತೆ ಫಿಲಮ್ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಅಂತ ಕೇಳಿ ನನಗೆ ಶಾಕ್ ಆಗಿದೆ. ಆದ್ದರಿಂದ ನಾನು ಸೂಪರ್ ಎಕ್ಸೈಟೆಡ್. ಐ ವಾಂಟ್ ಟು ನೋ. ಬಟ್ ಒಂದು ಹೇಳ್ತೀನಿ, ಇಂಡಸ್ಟ್ರಿಗೆ ಮಾತ್ರ ವಾಪಸ್ ಬರ್ತಿದ್ದಾರೆ, ಬಟ್ ಎಲ್ಲರ ಮನಸ್ಸಲ್ಲಿ ಆಲ್ರೆಡಿ ಇದ್ದಾರೆ, ಎಲ್ಲೂ ಹೋಗಿಲ್ಲ. ಹಂಗೆ ಅನ್ಸುತ್ತೆ ಯಾವಾಗಲೂ ಅಷ್ಟೇ. ಅಮೂಲ್ಯ ಎವ್ರಿಬಡಿ ರಿಮೆಂಬರ್ಸ್. ಯಾರು ಮರ್ತೇ ಹೋಗಿಲ್ಲ. ಫಸ್ಟ್ ಆಫ್ ಆಲ್ ಚಾನ್ಸೇ ಇಲ್ಲ, ಮರೆಯಕ್ಕೆ ಚಾನ್ಸೇ ಇಲ್ಲ, ನೆನ್ಪಾಡ್ಕೊಳಕ್ಕೆ ಮರ್ತೇ ಇಲ್ಲ ಯಾರು. ಆ್ಯಂಡ್ ಬರೀ ಇಂಡಸ್ಟ್ರಿಗೆ ಮಾತ್ರ ವಾಪಸ್ ಬರ್ತಿದ್ದಾರೆ, ಬಟ್ ಮನಸ್ಸಿಗೆಲ್ಲ ಆಲ್ರೆಡಿ ಇದ್ದಾರೆ. ಅಕ್ಕ ಪೀಕಬು ಫಿಲಮ್ ಮಾಡ್ತಾ ಇದ್ದೀರಂತೆ ಹೊಸದಾಗಿ, ಮತ್ತೆ ರೀ ಎಂಟ್ರಿ ಅಂತೆ ಅಂತ ಅಣ್ಣ ಹೇಳಿದ್ರು. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನಮ್ಮಂಥ ಬಾಯ್ಸ್ಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಖುಷಿ ಆಗುತ್ತೆ. ಯಾಕಂದರೆ ನಾವು ನೋಡ್ಕೊಂಡು ಬಂದಿದ್ದು ಅವಾಗ ಚೆಲುವಿನ ಚಿತ್ತಾರ ಫಿಲಮಿಂದ ಫುಲ್ ಫ್ಯಾನ್ಸ್ ಅಕ್ಕಂಗೆ. ಇವಾಗ ಅಕ್ಕ ಒಂಥರ ಇವಾಗ ನಮ್ಗೆ ಅಕ್ಕೆ ಇದ್ದಂಗೆ. ಏನು ಹೇಳಕ್ಕೆ ಇಷ್ಟಪಡ್ತೀರ ಅಕ್ಕ? ಪೀಕಬು ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನೇ ಫಸ್ಟ್ ಇರಲಿ ಹೇಳಿ ಏನು ಅನ್ಸ್ತಾ ಇದ್ದಾರೆ. ಫಸ್ಟ್ ಯಾರಿಗೂ ಗೊತ್ತೇ ಇರಲ್ಲ ನೀವು ಮತ್ತೆ ರೀ ಎಂಟ್ರಿ ಬರ್ತಾ ಇದ್ದೀರಾ ಅಂತ ನಮ್ಮ ಸಬ್ಸ್ಕ್ರೈಬರ್ಗೆ. ಯಾರು ನೋಡಿಲ್ಲ ಇವತ್ತೇ ಹೋಗಿ ನೋಡ್ರಿ. ಹೀರೋ ಅವರು ನಮ್ಮ ಸಿನಿಮಾದಲ್ಲಿ ಎಷ್ಟು ಡೆಡಿಕೇಶನ್ ಇದೆ ಅಂದರೆ ಅವ್ರಿಗೆ ಕಾಂಟ್ ಬಿಲೀವ್, ಅಷ್ಟು ಡೆಡಿಕೇಶನ್ ಇದೆ. ಆ್ಯಂಡ್ ಹಿ ಮಸ್ಟ್ ರಿಯಲಿ ಡೂ ವೆಲ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಹಿಮ್. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಇವ್ರು ಪಾಪ ಊಟ ಮಾಡ್ತಾ ಇದ್ರು, ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ. ಇಲ್ಲ ನೀವು ಸ್ವಲ್ಪ ದಿನ ಈ ಸ್ಪೂನ ಕಿತ್ತ ಹೊಡೆದು ಬಿಡ್ತಾರೆ ನನಗೆ. ನೈಸ್ ಮೀಟಿಂಗ್. ಎಲ್ಲ ಆಂಕರಿಂಗು ಎಲ್ಲ ಶೋಸ್ ಮಾಡಿದ್ರು. ರಿಯಲಿ ಲುಕ್ ಅಪ್ ಟು ದ್ಯಾಟ್. ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನೈಸ್ ಮೀಟಿಂಗ್. ಬಾಯ್. ಓಕೆ ಗೈಸ್, ನಮ್ಮ ಇನ್ನೊಬ್ರು ಕ್ಲೋಸ್ ಫ್ರೆಂಡ್ ಬರ್ತಾ ಇದ್ದಾರೆ. ಬಂದರು ಎಂಟ್ರಿ ರ್ಯಾಂಪ್ ವಾಕಲ್ಲಿ ಬರಬೇಕು, ಇವ್ರು ಹಂಗೆ ಬರಬಾರ್ದು. ಹಾಂ, ಹೇಗೆ ಅನಿಸ್ತಾ ಇದೆ? ಹೌ ಯು? ಐ ಆಮ್ ಗುಡ್, ಗ್ರೇಟ್. ಹಾಂ ಅಲ್ಲ, ನಗರಲ್ಲಿ ಇರೋರಿಗೆ ಆ್ಯಕ್ಚುಲಿ ಈಗ ಮಿಸ್ ಮಾಡ್ಕೊತಾ ಇದ್ವಿ. ಇಲ್ಲಿಂದ ಎಲ್ಲೆಲ್ಲ ಹೋಗ್ತಾ ಇದ್ವಿ, ಬಟ್ ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರಾದರೂ ಕೇಳಿದ್ರೆ ಸಜೆಸ್ಟ್ ಮಾಡೋ ಪ್ಲೇಸಸ್ ಇರ್ತದೆ. ಮೇನ್ ಡ್ರಾಬ್ಯಾಕ್ ಅದನ್ನ ಕಿಲ್ ಮಾಡಿಬಿಟ್ರು. ಅಂತ ಹೇಳೋದು. ಸೊ ಹೌ ಯು ಫೀಲಿಂಗ್? ಇವಾಗ ತಾನೇ ಬಂದಿದ್ದೀರಾ. ಬಂದಿದ ತಕ್ಷಣ ನಿಮ್ಮ ಎಂಟ್ರಿ ಆಗಿದ ತಕ್ಷಣ ನಿಮ್ಮ ವೈಬ್ ಏನು ಅನ್ಸುತ್ತೆ? ಅಮೇಜಿಂಗ್, ಸೀರಿಯಸ್ಲಿ ಇಷ್ಟು ಚೆನ್ನಾಗಿ ಮಾಡಿದಾರ ಅಂತ. ಆ 3D ಲೈಟಿಂಗ್ ಎಲ್ಲ ನೋಡಿದ್ರಾ? ಲಿಟರಲಿ ನೋಡ್ತಾರೆ ಒಂಥರ ಔಟ್ ಆಫ್. ಇನ್ನೊಂದು ಫ್ಲೋರ್ ಇದೆ ಮೇಲೆ. ಆ್ಯಂಡ್ ಲಿಟ್ರಲಿ ಯು ಹ್ಯಾವ್ ಟು ಸಿ, ಇಲ್ಲಿಂದ ಸನ್ಸೆಟ್ ನೋಡಬೇಕು. ಅಭಿಣ್ಣಗೆ ಜೈ 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 ಜೈ, ಅಭಿಣ್ಣಗೆ ಜೈ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ನ ರೇಗ್ಸಕ್ಕಾಗತ್ತಾ ನಾವು? ಬ್ರೂವರಿ ಬಗ್ಗೆನ ನೋಡಿ, ಪಾಯಿಂಟಿಗೆ ಬರೋದು ಇವರೊಬ್ಬರೇ. ಇಷ್ಟೊತ್ತಂದ್ರೆ ಎಲ್ಲರಿಗೂ ಕೇಳಿದ ಒಂದೇ ಪ್ರಶ್ನೆ ಏನು ಅನಿಸ್ತಾ ಇದೆ ಅಂದರೆ, ಇವ್ರು ಯಾರು ಬ್ರೂವರಿ ಬಗ್ಗೆ ಕೇಳಿಲ್ಲ, ಇವರೊಬ್ಬರೇ ಬ್ರೂವರಿ ಬಗ್ಗೆ ಅಂತ ಕೇಳ್ತಾ ಇರೋದು. ಸೊ ಬ್ರೂವರಿ ಬಗ್ಗೆನೇ ಹೇಳಿ ನೀವು. ಬ್ಯೂಟಿಫುಲ್, ಒನ್ ಆಫ್ ಅ ಕೈಂಡ್ ಕಾನ್ಸೆಪ್ಟ್. ಲೈಕ್ ಆನ್ ದ ಹಿಲ್ ಬ್ರೂವಿಂಗ್ ಇಸ್ ದ ಬೆಸ್ಟ್ ಸ್ಪಾಟ್ ಇನ್ ಬ್ಯಾಂಗ್ಳೂರ್. ಓಕೆ, how's the vibe? How's the food? Is good. Ambience is very good. Food amazing, next level. Okay. Yes. ಎಲ್ಲರೂ ದಯವಿಟ್ಟು ಬನ್ನಿ. ಜಗದೀಶ್ ಸರ್, ರಂಜಿತ್ ಸರ್, ಶ್ರೀಧರ್ ಸರ್, ಫುಲ್ಲು ಕೆಡಿ ದೋಸ್ತಿ ಇವರು. ಅಲ್ಲಿಂದ ನಮ್ಮ ಮೂವರು ಜನನೂ ಹೌದು. ವೆರಿ ಗುಡ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಆಲ್ ದ ಬೆಸ್ಟ್. ಹೊಸ ವೆಂಚರು ಬ್ಯೂಟಿಫುಲ್. ಇದೇ ಥರ ಒಂದು 10 ವೆಂಚರ್ ಮಾಡಿ ಅನ್ನೋದು ಆಶೆ. ಎಸ್ ಗೈಸ್, ಇವತ್ತು ಲಿಟ್ರಲಿ ಎಲ್ಲ ಬಿಸಿ ಅವರೇ. ಜಾಸ್ತಿ ಹೊತ್ತು ಯಾರ ಹತ್ರನೂ ಟೈಮ್ ಕಿಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಎಲ್ಲರನ್ನೂ ಬರೀ ಹಾಯ್ ಅಂತ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ತುಂಬ ಜನನ ಮಾತಾಡ್ಸೋದು ಬಾಕಿ ಇದೆ. ಸ್ವಲ್ಪ ನಂಗೆ ಪುಕ್ಕ ಅಂತ ಇದೆ. ಸೊ ಇರಲಿ, ಐ ವಾಂಟ್ ಟು ಲೂಸ್ ದಿಸ್ ಫಿಯರ್. Do you get upset when you can't download PUBG without Wi-Fi? Does it also bother you spending ಪುಕ್ಕ ಅಂತ ಇದೆ. ಸೊ ಇರಲಿ,
ಐ ವಾಂಟ್ ಟು ಲೂಸ್ ದಿಸ್ ಫಿಯರ್. ಲೆಟ್ಸ್ ಗೋ, ಕಮ್ ಆನ್. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನ್ ನ ಮೀಟ್ ಮಾಡಕ್ ಹೋಗ್ತಾ ಇದೀನಿ. ಯಾರು ಅಂತ ಹೇಳಿದ್ರೆ ಅಶ್ವಸೂರ್ಯ ಮಾಲೀಕರಾದ ರಂಜಿತ್ ಸರ್ನ. ಸೊ ಇವರೆಲ್ಲ ನಂಗೆ ತುಂಬಾ ಅಂದ್ರೆ ತುಂಬಾ ಇದು ಮಾಡಿದ್ರೆ ಅಷ್ಟೊಂದಿಂದ ಕಾಯ್ದಿದ್ದಕ್ಕೆ ಕೊನೆಗೆ ಫಸ್ಟ್ ಮಾತಾಡ್ಬೇಕು ಅನ್ಕೊಂಡು ಬಂದಿದ್ದಕ್ಕೆ ಲಾಸ್ಟ್ ಮಾತಾಡ್ತಾ ಇದ್ದೀನಿ. ನಮ್ಮ ರೆಸ್ಪಾನ್ಸಿಬಿಲಿಟಿ ಬಂದು ನಮಗಂತ ಬಂದಿರುವಂತ ಎಲ್ಲ ಸೆಲೆಬ್ರಿಟೀಸ್ ಹಾಗೂ ನಮಗೆ ಅಂತ ಬಂದಿರುವಂತ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರನ್ನೆಲ್ಲ ವಿಚಾರಿಸ್ಕೊಬೇಕು ನಮ್ಮ ಜವಾಬ್ದಾರಿ. ಗೈಸ್, ಇವನ್ನ ನೋಡಿರ್ತೀರಾ, ನಾನು ಕಷ್ಟದಲ್ಲಿದ್ದಾಗ, ನಾನೊಂದು ಸ್ಪೇಸ್ ಅಲ್ಲಿ ಇದ್ದಾಗ ಬ್ಲಾಗಿಂಗ್ ಶುರು ಮಾಡಿದಾಗ ಮಾಡೋ ನಿನ್ ಕೈ ಆಗತ್ತೆ ಅಂತ ಸಾಥ್ ಕೊಟ್ಟವ್ರು ಇವರು. ಆ ಒಂದು ವಿಷಯಕ್ಕೆ ಯಾವತ್ತೂ ಸದಾ ಚಿರಋಣಿ ಆಗಿರ್ತೀನಿ ಇವ್ರಿಗೆ ಮತ್ತೆ ಜಗ್ಗೇಣ್ಣಗೆ. ಇವ್ರ ಜಾಗಕ್ಕೆ ನಾನು ಬಂದಿರೋದು, ನನಗೆ ಇವ್ರು ಪರ್ಮಿಷನ್ ಕೊಟ್ಟಿರೋದು ಬ್ಲಾಗ್ ಮಾಡಕ್ಕೆ. ಯಾರಿಗೂ ಕೊಡದೆ ನನಗೆ ಕೊಟ್ಟಿರೋದು. I'm really happy. Thank you so much. ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಗೊತ್ತಿಲ್ಲ ಈ ಒಂದು ವಿಚಾರಕ್ಕೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಜನಕ್ಕೆ? ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇದೊಂದು ಡ್ರೀಮ್ ಆಗಿದೆ ಈ ಪ್ರಾಜೆಕ್ಟ್ ನಮಗೆ. ಬಿಕಾಸ್ ಬೆಟ್ಟದ ಮೇಲೆ ಈ ರೀತಿನೂ ಮಾಡ್ಬೋದಾ ಅಂತ ನಾವು ಕ್ರಿಯೇಟಿವ್ ಆಗಿ ಮಾಡಿದ್ವಿ. ನಮ್ಮ ಟೀಮ್ ತುಂಬಾ ಚೆನ್ನಾಗಿದೆ, ಕ್ರಿಯೇಟಿವ್ ಟೀಮ್ ಇದೆ. ಇವಾಗ ನಮ್ಮ ಫೋಕಸ್ ಎಲ್ಲ ಬಂದು ಒಳ್ಳೆ ಅಟ್ಮಾಸ್ಫಿಯರ್ ಕೊಟ್ಟಿದ್ದೀವಿ. ಈಗ ಒಳ್ಳೆ ಫುಡ್ ಹಾಗೂ ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋದನ್ನ ನಾವು ಮೈಂಡಲ್ಲಿ ಇಟ್ಕೊಂಡೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಸ್ ಯು ನೋ, ಇನ್ನು ನೀರು ಕುಡಿದಿಲ್ಲ, ಬಟ್ ಎಲ್ಲ ಓಡಾಡ್ತೀವಿ, ಎಲ್ಲರೂ ಬರೋ ನೋಡ್ಕೊತಾ ಇದ್ದೀವಿ. ಆ್ಯಂಡ್ ಎಲ್ಲರೂ ಖುಷಿಯಾಗಿದ್ದಾರೆ. ಎಲ್ಲರೂ ಖುಷಿಯಾಗಿ ಬಂದು ಹೋಗ್ಬೇಕು ನಾನು ಎಲ್ಲರೂ ಕೇಳ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್. ಕಿಲ್ ಮಾಡಲ್ಲ, ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಮಾಡಿ ನಾನು ಆಮೇಲೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್. ಎಲ್ಲರೂ ನಾನು ಇಂಟರ್ವ್ಯೂ ಮಾಡಿದ್ರೆ ನಂಗೆ ಇಂಟರ್ವ್ಯೂ ಮಾಡ್ತಾವ್ರೆ. ನನಗೆ ಪುಕ್ಕ ಅನ್ನೋಕೈತೈತೆ. ಬ್ರೋ, ಇಷ್ಟು ಜನ ನೋಡಿ ಯಾರಿಗಾದ್ರೂ ಮೀಟ್ ಆಫ್ ಆಯ್ತಾ ಆಗಲ್ಲ. ಬ್ರೋ, ಪಾಯಿಂಟ್ ಏನು ಗೊತ್ತಾ, ಯಾರನ್ನು ಮಾತಾಡಿಸ್ಬೇಕು, ಯಾರನ್ನು ಬಿಡಬೇಕು, ಯಾರು ಹೆಂಗ್ ತಗೊಂತಾರೆ, ಯಾರು ಹೆಂಗ್ ಬಿಡ್ತಾರೆ ಅನ್ನೋದೇ ಕನ್ಫ್ಯೂಷನ್ ಆಗಿದ್ದೀನಿ. But I feel like this video is going to be awesome. Okay guys, dance performance ಗೆ ಫುಲ್ ರೆಡಿ ಮಾಡಿದ್ದಾರೆ. ಇವರು ಡ್ಯಾನ್ಸ್ ಆಡ್ತಾರೆ ಅನ್ಕೊಂಡ್ರೆ ಇವ್ರಿಗೆ ಡ್ಯಾನ್ಸ್ ಆಡ್ಕೊಂಡು ಬರ್ತಾವ್ರೆ ಮಾತಾಡ್ಸಕ್ಕೆ. ಸೊ ಈಗ ಏನು ನೀವು ಡ್ಯಾನ್ಸ್ ಆಡ್ತೀರಾ ಆಡಲ್ವಾ? ನಮಸ್ಕಾರ. ಒಂದೇ ಮಾತಲ್ಲಿ ಮುಗಿಸ್ಬಿಟ್ರು. ನಮ್ಮ ಬಾಬು ಸರ್ ನೋಡು, ಇಂಥವೆಲ್ಲ ಚೆನ್ನಾಗಿ ತೆಗಿತಾರೆ. ಹೆಂಗೆ ಝೂಮ್ ಹಾಕ್ಬೇಕು ಅಂತ ಗೊತ್ತವ್ರಿಗೆ. ಹೆಂಗೆ ಝೂಮ್ ಹಾಕ್ತಾವ್ರು ನೋಡ್ರಿ. ಇಂಥವೆಲ್ಲ ಚೆನ್ನಾಗಿ ಮಾಡೋದ್ರೆ ಚೆನ್ನಾಗಿ ಮಾಡ್ತಾರೆ ಇವರು. ಕನ್ಫ್ಯೂಷನ್ ಯಾರೋ ನೋಡ್ಬೇಕು ಅನ್ನೋದು. ಡ್ಯಾನ್ಸ್ ಆಡಿದ್ಮೇಲೆ ಡಿಸೈಡ್ ಮಾಡ್ತೀನಿ ಬನ್ನಿ. ಮನೆಗೂ ಬಂದ್ರಪ್ಪ. ಜಗ್ಗೇಣ ಅಷ್ಟೊತ್ತಿಂದ ಕಾಯ್ತಾ ಇದ್ದೆ ನಿಮ್ಮ ಮಾತಾಡ್ಸ್ಬೇಕಂತ. ರಂಜಿತ್ ಸರ್ ಮಾತಾಡ್ಸಿದ್ರು, ಇವಾಗ ನಿಮ್ಮ ಮಾತಾಡ್ತಾ ಇದ್ದೀನಿ. ಫಸ್ಟ್ ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ನಾನು ಇನ್ನೊಂದು ಕಷ್ಟದಲ್ಲಿದ್ದಾಗ ನಾನು ಆ ಕಷ್ಟದಿಂದ ಆಚೆ ತಗೊಂಡ್ಬಂದವ್ರು ಇವರು. ಸೊ ಬುದ್ಧಿ ಹೇಳಿದವ್ರು ಇವರು. ತಿದ್ದು ಬುದ್ಧಿವಾದ ಹೇಳಿ ಅದನ್ನು ನಡ್ಸ್ಕೊಂಡು ಹೋಗ್ತಾರ ನಾನು. ಸೊ ಇಲ್ಲಿ ಸ್ಪೆಷಲ್ ಪರ್ಮಿಷನ್ ಕೊಟ್ಟು ಬ್ಲಾಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಇವಾಗ ಜನಕ್ಕೆ 0 ಡಿಗ್ರಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 0 ಡಿಗ್ರಿ ಆನ್ ದ ಹಿಲ್, ವೆರಿ ಯೂನಿಕ್ ಬ್ರಿಲ್ಯಂಟ್ ರೆಸ್ಟೋರೆಂಟು. ನಿಮಗೆ ಬೆಂಗಳೂರಿನಲ್ಲಿ ಎಲ್ಲೂ ಈ ಥರ ಒಂದು ಆ್ಯಂಬಿಯನ್ಸ್ ಸಿಗೋದಿಲ್ಲ, ಈ ಅಟ್ಮಾಸ್ಫಿಯರು ಸಿಗೋದಿಲ್ಲ. ಆ್ಯಂಡ್ ನಿಮಗೆ ಈ ಬ್ರೀಸ್ 0 ಡಿಗ್ರಿ ಹಾಕಿದ್ವಿ ಅಂದರೆ ಯು ಫೀಲ್ ಲೈಕ್ 0 ಡಿಗ್ರಿ ಇಯರ್. ಅಷ್ಟು ತಣ್ಣಗಿರುತ್ತೆ ಇಲ್ಲಿ. ಈ ಬಾರಿ ಥೀಮಲ್ಲಿ ಮಾಡಿದ್ದೀರಿ. ಆ್ಯಂಡ್ ಆಲ್ಸೋ ಈ ಒಂದು ವ್ಯೂ ಬಹುಶಃ ಒಂದು 25 ಫ್ಲೋರ್ ಬಿಲ್ಡಿಂಗ್ ಮೇಲೆ ಸಿಗೋಂಥ ವ್ಯೂ ನಮಗೆ ಸೆಕೆಂಡ್ ಫ್ಲೋರ್ ಸಿಗ್ತಾ ಇದೆ. ಆ್ಯಂಡ್ ದಟ್ಸ್ ಮೋರ್ ಸ್ಪೆಷಲ್ ಅಬೌಟ್ ದಿಸ್ ಪ್ರಾಪರ್ಟಿ. ಆ್ಯಂಡ್ ಜನ ಏನಕ್ಕೆ ಇಲ್ಲಿ ಬರಬೇಕು? ಮೇನ್ ರೀಸನ್ ಒಂದು ಗುಡ್ ಅಟ್ಮಾಸ್ಫಿಯರ್, ಗುಡ್ ಆಂಬಿಯನ್ಸ್, and attractive things like mapping, tiger face mapping, and lot of murals are there. ಅದ್ರ ಜೊತೆಗೆ ಗುಡ್ ಫುಡ್ ಆಫ್ ಕೋರ್ಸ್ ಆ್ಯಂಡ್ ಗುಡ್ ಸರ್ವಿಸ್. ನಾನು ಮೊದಲನೇ ಬಾರಿ ಒಂದು ಹೊಸ ವೆಂಚರ್ ಟ್ರೈ ಮಾಡ್ತಿದ್ದೀನಿ. ಬಟ್ ಓಲ್ ಅಟೆಂಟಿವ್ ವಿತ್ ಲಾಟ್ ಆಫ್ ಪ್ಯಾಷನ್ ಐ ಆಮ್ ಗೋನಾ ಡೂ ದಿಸ್. ಆ್ಯಂಡ್ ದಿಸ್ ವೆಂಚರ್ ಇಸ್ ಗೋನಾ ಹಿಟ್. ಆ್ಯಂಡ್ ನಾನು ಎಲ್ಲಾರನ್ನೂ ರಿವ್ಯೂ ಕೇಳಿದೆ, ಎಲ್ಲರ ಭಾಗದಲ್ಲೂ ಹೇಳಿದಂತೆ ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅವ್ರು ಬಿಸಿ ಅವರೇ, ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ಗೈಸ್. ಚೆನ್ನಾಗಿದೆ. 0 ಡಿಗ್ರಿ ವಂಡರ್ಫುಲ್ ಪ್ಲೇಸ್. ಎಲ್ಲರೂ ಬಂದು ಆರಾಮಾಗಿ ಫಿಲ್ ಮಾಡ್ಬೋದು. ಆ್ಯಂಡ್ ರಂಜಿತ್ ಅವ್ರಿಗೆ, ಜಗದೀಶ್ ಅವ್ರಿಗೆ, ಅವ್ರ ಪಾರ್ಟ್ನರ್ಸ್ ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಅಮೇಝಿಂಗ್ ಪ್ಲೇಸ್. ಎಲ್ಲರೂ ಬಂದು ಫಿಲ್ ಮಾಡ್ಬೋದು ಇಲ್ಲಿ. ಕ್ರಿಸ್ ಗೇಲ್, ನಮ್ಮ ಕರ್ನಾಟಕದ ಕ್ರಿಸ್ ಗೇಲ್ ಅವರು. ಅವ್ರು ಮೈಕ್ ಹಿಡಿಬೇಕು ಅಂದ್ರೆ ನಾನು ಹಿಂಗೆ ಹಿಡಿಬೇಕು. ಸೊ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ನಾನೊಂದು ಅರ್ಧ ಗಂಟೆ ಲೇಟಾಗಿ ಬಂದೆ. ಅರ್ಧ ಗಂಟೆ ಅಲ್ಲ, 3 ಅವರ್ ಲೇಟ್ ಆಗ್ತದೆ. ಸೊ ಹೋಯ್ಬೇಕೈತೆ. ನಿಂತ್ಕೊಂಡ್ರೆ ಅರ್ಧ ಬೆಂಗಳೂರು ಕಾಣ್ತಾ ಇದೆ. ಬಟ್ ಇದು ಬೇರೆ ಲೆವೆಲ್ಗೆ ಹೋಗುತ್ತೆ. ಈ ಏರಿಯಾಗೆ ಸ್ಪೆಷಲ್, ಅದಕ್ಕೂ ಮೇಲೆ. ಓಕೆ ರಾಜೀವಣ್ಣ, ಹೇಗೆ ಅನಿಸ್ತಾ ಇದೆ? ಅಮೇಝಿಂಗ್. ಏನು ಮಾಡೋಕ್ಕೂ ಆಗ್ತಾ ಇಲ್ಲ, ಯಾಕಂದರೆ ಫುಲ್ 0 ಡಿಗ್ರಿ. ನೀವೇನು ನೋಡ್ತಾ ಇದ್ರಿ? ಏನು ನೋಡಬೇಕು ಅಂತ ಆಗ್ತಾ ಇಲ್ಲ, 0. ಹೌದು ಬಾಯ್. Amazing. I've been here before, but now it is vibing. Okay, you're enjoying? Amazing place. Just walked in. I'll meet you again after probably half an hour because I don't know what is happening. Okay, see you soon.
ಸಭಾಪತಿ ಅಣ್ಣ ಹಾಯ್, ಹೇಗಿದ್ದೀರಾ? ನಾನು ಆಕ್ಚುಲಿ ಬರ್ತಾ ಇರಲಿಲ್ಲ, ಇದು ಲಾಂಚ್ಗೋಸ್ಕರ ಬಂದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಝೀರೋ ಡಿಗೆ ಏನು ಅನಿಸ್ತಾ ಇದೆ? ಈಸಿ ಆಗಿದೆ. ಆದ್ರೆ ನಾನು ಅವ್ರನ್ನ ಮಾತಾಡ್ಸಲ್ಲ, ಅವ್ರು ನನ್ನ ಮಾತಾಡ್ಸಲ್ಲ. ಎಲ್ಲರೂ ಇಲ್ಲೇ ಇದ್ದಾರೆ, ಇಲ್ಲಿ ತುಂಬಾ ಹತ್ತಿರದಲ್ಲಿ ಇವರೇ ಇದ್ದಾರೆ. ತುಂಬಾ ಕಾರ್ ಹಿಡಿತಾನಪ್ಪ ಅವನು. ಎಲ್ಲಾದರೂ ಇರು ಎಂತಾದರೂ Security confirms gunfire and at least one explosion. इस वक्त मैं इस खूंखार से शेर के बस कुछ इंच दूर खड़ा हूँ, जो लिटरली कभी भी उठ के मेरे ऊपर कूद सकता है। और सिर्फ इतना ही नहीं, इस वीडियो में मैं एक असली डायनासोर के बच्चे को छूने से लेके उनकी दुनिया देखने तक, समुद्र में डुबकी मार के अंदर के पूरे नजारे देखने तक, एक ऐसे घर में भी जाऊंगा जो पूरी तरह से उल्टा बना हुआ है। और वीडियो खत्म होते होते आज मैं तुम्हें 5 ऐसे अनोखे एक्सपीरियंसेस दिखाऊंगा जो खूंखार होने के साथ साथ तुम्हारे होश भी उड़ा देंगे। और ये सब इसलिए क्योंकि मैं 20 साल का हूँ और अभी अपनी कहानियाँ बनाऊंगा तो कुछ अपने छोटे छोटे बच्चों को सुनाने के लिए रहेगा ना। और भाई इस जवानी में कहानियाँ नहीं बनाई तो व्हील चेयर पे बुढ़ा होकर थोड़ा बनाऊंगा। तो भाई अभी ही समय है कुछ एडवेंचर करने का, इसके लिए मुझे हाईलैंड जाना होगा। और बारी है सबसे पहले एक्सपीरियंस की, जिसके लिए मेरी सबसे ज्यादा ಫಸ್ಟ್ ಡಿವೋರ್ಸ್ ಕೊಟ್ಬಿಡಿ ಸರ್. ನಾನು ಒಂದು ಸತಿ ಹೇಳಿದ್ರೆ 3 ಸತಿ ಹೇಳ್ದಂಗೆ ಕೊಟ್ಬಿಡಿ ಸರ್. ಲಾಸ್ಟ್ ಟೈಮ್ ಆರ್ಸಿಬಿಗೆ ಹೊಸ ಅಧ್ಯಾಯ ಅಂತಿದ್ರಿ, ಈ ಸಲ ಕಪ್ ನಮ್ದೆ ಬೈ. ಪ್ರತಿ ಸಲ ಅದನ್ನೇ ಹೇಳ್ತೀರಾ, ಈ ಸಲ ಡಿಫ್ರೆಂಟ್ ಆಗಿ ಹೇಳಿ ಬೈ. ಮಗ ಅಂತ ನಪ್ಪಂಗ್ ತಂದೆ, ಈ ಸಲ ಕಪ್ ನಮ್ದೆ. ಇನ್ನು ಏನಾದ್ರು ಡಿಫ್ರೆಂಟ್ ಆಗಿ ಹೇಳಿ ಬೈ, ಏನೋ ಹೊಸದಾಗಿ. ಅದೆಲ್ಲ ಬಿಟ್ಟಾಕು ನನ್ ಬೆಂಗಳೂರ ಕ್ಲಬ್ ಐತಲ್ಲ 1-8, ಮೊನ್ನೆ ಹೋಗಿದ್ದೆ, ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದೆ. ಈ ಸಲ ಕಪ್ ನಮ್ದೆ. ಆದ್ರೆ ಏನ್ ಮ್ಯಾಚ್ ಇದೆ, ನಿಮ್ ಹುಡುಗರು ಮಾತ್ರ ಬೀಗ ಬೈಕ್ ಬರ್ತಾರೆ ಅನ್ಕೊಂಡೆ, ನೋಡ್ರೆ ಹುಡುಗಿರು ಬೀಗ ಬೈಕ್ ಬರ್ಸ್ ಕೇಳ್ಬಿಟ್ರು. ಹಂಗೆ ನಾವೆಲ್ಲ ರಿಚಾ ಕೋಸು ಸ್ಮೃತಿ 1 by 1 ಹೋದಾಗ ನಿಮ್ದು. Let's go home. If we go that way, we won't like the things we'll find. Get your weapons ready! Let's go!
start the live stream. I started the live stream. Come on, guys. ಅರೆ ಇದೆಲ್ಲ ಆನೆ ಮಾಡಿಲ್ಲ ರೊಕ್ಕವಾಗಿ ಸಬ್ಸ್ಕ್ರೈಬ್ ಕೊಂಡೆಲ್ಲ ಬಂತಲ್ಲ. ಯಸ್ ಎಲ್ಲ ಬಂದಿದೆ. ಯಸ್ ಚಲೋ ಕರೆಕ್ಟ್ ಇದೆ. ಯಸ್ ಯಮ್ಮ ಗೋರಿಲ್ಲ ಓ ಮಾ ಬ್ಲ್ಯಾಕ್ ಬೇಗ ಕೊಟ್ಟಿದ್ದೆ ಎರಡು ಹೇಗಿದೆ. ನಾನು ಚಿಟ್ಟಿ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿರ್ತಾರೆ ಎಲ್ಲ ಕ್ಯಾರೆಕ್ಟರ್ ಅಲ್ವಾ. ನೀವು ಹೋಗಿ ಅವ್ರಗಳಿಗೆ ಹೇಳಿದ್ರೆ ಅವಾಗ ನಾವು ಅವರು ಸೇರಿ ಒಂದು ವಿಡಿಯೋ ಮಾಡ್ಬೋದು. ಬಟ್ ನೀವು ಹೇಳ್ಬೇಕು, ಆಡಿಯನ್ಸ್ ಹೋಗಿ ಹೇಳ್ಬೇಕಪ್ಪ, ನಾವು ಹೇಳೋಕ್ಕಾಗಲ್ಲ, ನೀವು ಹೋಗಿ ಹೇಳ್ಬೇಕು. ಬ್ರೋ SL ಗೇಮಿಂಗ್ ಶೋರೂಮ್ PC ಚಾಟಿಂದೊಂದು ಅದನ್ನ ನೋಡಿ ನೀವು ದಂಗ ಈಗ ಗೊತ್ತಲ್ಲ. ಓ ಭಾಯ್ ಸಾಬ್ ಹೇಳಿದ್ದೀರಿ. ಬಂದೈತಾಡ್ರಿ. ಎಸ್ ಬ್ರೋ ಬ್ರಿಂಗ್ ನಿಮ್ಮ GF ಕಿಪ್ಪಿ ಕೀರ್ತಿ. ಅವೇ ಯಾರ್ ನನ್ ಕಿಪ್ಪಿ ಕೀರ್ತಿ ಎಲ್ಲ ನೀನ್ ನನ್ ಕಿಪ್ಪಿ ಕೀರ್ತಿ ಇಷ್ಟ ಅಂತ ಅವನು ಹೇಳ್ತಿದ್ದಿ. ಕಿತ್ತೋದು ಬೋಂಡಾಗ ಬೋಂಡ ನಾನ್ ಡ್ರಾಯಿಂಗ್ ಮಾಡ್ತೀನಿ ನೋಡಿ. ಈಗ ಎಂತ ಡ್ರಾಯಿಂಗ್ ಮಾಡ್ತೀನಿ ತಾಳು, ಒಳ್ಳೆ ಮಜಾ ಬರುತ್ತಾಳೆ. ಎಲ್ಲ ಬಂದ್ರಿ ಎಲ್ಲ ಬಂದ್ರು. ಬಂದ್ರು. ನಾನಿದ್ದೀನಿ ಸರ್ರಿ ನಾಯಿ ಹೊಡ್ತಾಡ್ರಿ ಅವ್ನ ಅಜ್ಜಿ. ಅರೆ ಯಾರು ಇಬ್ರು ಇಲ್ಲ ನಂಟರಾಗಿಲ್ಲ ಯಾರಾದ್ರೂ ಗೊತ್ತಿಲ್ಲ. ಯಾವನ ಆದ ಬಡ್ಡಿ ಮಗ ಪೇಂಟಿಂಗ್ ಮಾಡ್ಬೇಕು, ಬಚ್ಚಿಟ್ಕೊಳಕ್ಕಿಲ್ಲ. ಅರೆ ಯಾರ್ ಗೈಸ್ ನಾನು ಪುಸ್ತೂಟ ಕಾನ್ಬಿಟ್ಟು ಯೂಸ್ ಮಾಡಿಲ್ಲ. ಅಯ್ಯೋ ನಾನು ಭಾರಿ ಒಳ್ಳೆ ಹುಡುಗ, ನಿನಗೆ ಗೊತ್ತಿಲ್ಲ ನಾನು ಭಾರಿ ಒಳ್ಳೆ ಹುಡುಗ ಅಂತ. ಇಲ್ಲ ನಾನು ಭಾರಿ ಒಳ್ಳೆ ಹುಡುಗ, ನಿನಗೆ ಗೊತ್ತಿಲ್ಲ ಅಷ್ಟೇ. ಬಂದ್ ನೋಡ್ರಿ ನೋಡಯ್ಯೋ ಯಾರು ಬಿಡೋದು ನೋಡ್ರಿ ನೋಡಲ್ಲ ಬಂದ್ಬಿಡ್ತಾವ. ಹುರ್ಗೇಟ್ರಿ ಪಕ್ಕ ಇದದು ಮೋರಿ ಇತ್ತಲ್ಲ ಅದೇ ಇದು ಅದೇ ಮೆಪ್ತಾನೆ ಮೋರಿ ಇದ್ದ ಬಂದ್ ನೋಡ್ರಿ ಬಂದ್. ಹಲೋ ಗಾಯ್ಸ್ ಹಲೋ. ಈಗ ಅವರಿಗೆ ವಾಯ್ಸ್ ಕಾಣಿಸ್ತಿಲ್ಲ. ಓಕೆ ಈಗ ಬಡ್ಡಿ ಮಕ್ಳಿಗೆ ವಾಯ್ಸ್ ಬರ್ತಿಲ್ಲ. ಓಕೆ ಮಾಡೋಣ. ಓಕೆ ಗಾಯ್ಸ್ ಎಲ್ಲ ರೆಡಿನಾ? ಬಿ ರೆಡಿ ಗಾಯ್ಸ್, ಪೇಂಟಿಂಗ್ ರೆಡಿ. ಮಕ್ಕ ಅಂದ್ರೂ ಹುಡ್ಕಾಕಲ್ಲ ಅವ್ರಿಗೆ. ನಾಯಿ ಹೊಡ್ತಾ ಬಡ್ಡಿ ಮಕ್ಳಿಗೆ ಒಬ್ಬರು ಹುಡ್ಕಲ್ಲ ನೋಡ್ರಿ. ಹೇಳ್ತೀನಿ ಕೇಳ್ರಿ, 2 ಸ್ಟೆಪ್ಪಲ್ಲಿ ಉಪ್ಪೈತದ. ವಾಯ್ಸಿ ಕ್ಲೀನ್ ಆಗಿ ಮಾಡ್ಬೇಕು, ಬಡ್ಡಿ ಮಕ್ಳು ಸರಿ ಇಲ್ಲ. ಹೇಳ್ತೀನಿ ಕೇಳ್ರಿ. ಎಸ್ ಮಂಗನ್ ಸಾಮ್ರಾಣಿಗಳ ಕೊಟ್ಬಿಡ್ತೀವಿ. ಪುಟಿನ್ ಗಾಯ್ಸ್ ಆರಾಮ ಮಾಡ್ತಾ ಇದೀನಿ, ಸುಮ್ಮನೆ ನೋಡ್ರಿ ಹೆಂಗ್ ಮಾಡ್ತೀನಿ ಅಂತ. ಕೊಡ್ತಾನಿಲ್ಲ ಬಿಡ್ರಿ, ಅವ್ರು ಹುಡ್ತಾ ಇದಾರೆ ಅಂದ್ರೂ ಇದ್ ಮಾಡಕ್ಕಾಗಲ್ಲ. ಬಡ್ಡಿ ಮಕ್ಕಳು ದಾಸರಳ್ಳಿಗೆ ಹೋಗ್ತೈತೆ. ದಾಸರಳ್ಳಿ ಅಂತೆ ಮಂಗನ ಮಕ್ಕಳು. ಅಲ್ಲಿ ಜೈಲ್ ರೋಡ್ ಹತ್ರ ಬರ್ರಿ ಸ್ವಲ್ಪ. ನಿಮ್ಮ ಅಜ್ಜಿ ಪಿಂಡ ನಿಮ್ಗಳ್ದು. Ronaldo. Is that a penalty? It is. ಅಜ್ಜಿ ಪಿಂಡ ನಿಮ್ಗಳ್ದು. ನಾವಿವತ್ತು ಆಟ ಆಡ್ತೀವಿ ಒಂದು ಇಂಡಿಯನ್ ಸ್ಟ್ರೀಟ್ ಫುಡ್ ಐತಲ್ಲ ಗುರುಲಿ, ಕ್ರೇಜಿ ಶಾಪ್ ಅಂಡ್
ಮಾಡ್ಕೊಳ್ಳಿ. ಇವಾಗ ಜಾಸ್ತಿ ಮಾತಾಡ್ಬೇಡ, ಸೀದಾ ಗೇಮ್ ಒಳಗೋಡೋಣ. ಓಕೆ ಗೈಸ್, ಇವಾಗ ಏನು ಮಾಡ್ತೀನಿ ಅಂದರೆ ಈವೆಂಟ್ ಮಾಡಿ ಒಂದು ರೋಬ್ಲಾಕ್ಸ್ನ ತೋರಿಸ್ತೀನಿ ಆಯಿತಾ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ ಬಾಯ್. ಸಬ್ಸ್ಕ್ರೈಬ್ ಮಾಡಿ.